ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ. ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಲಿದೆ ಅಂತ ಕೂಡ ಹೇಳ್ತಿದ್ದಾರೆ. ನವೆಂಬರ್ನಲ್ಲೇ ಆ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಹಾಗಾದ್ರೆ ಒಂದಷ್ಟು ಜನ ಈ ಬಾರಿ ಹಲವು ಆಕಾಂಕ್ಷಿಗಳು ಸಚಿವ ಸ್ಥಾನವನ್ನ ಅಲಂಕರಿಸುವುದೇ ಆದರೆ ಯಾರಿಗೆ ಕೋಕ ಕೊಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಹೌದು, ನವೆಂಬರ್ ತಿಂಗಳಿನಲ್ಲೇ ನಡೆಯುತ್ತೆ ಮೇಜರ್ ಸರ್ಜರಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆ ಚುರುಕುಗೊಂಡಿದೆ. ನೋಡಿ, ಅಕ್ಟೋಬರ್ 13ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಗೃಹ ಕಚೇರಿಯಲ್ಲಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ನವೆಂಬರ್ ಅಂತ್ಯದ ಒಳಗೆ ಸಂಪುಟ ಪುನಾರಚನೆಯಾಗತ್ತೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಹಾಗಾಗಿ 2.5 ವರ್ಷವನ್ನ ಪೂರ್ಣಗೊಳಿಸಿರುವ ಈ ಸಂದರ್ಭದಲ್ಲಿ ಆ 2.5 ಅನ್ನೋದೇನಿದೆ ಅದು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಸಂಪುಟದ ಸರ್ಜರಿ ಏನಾದರೂ ಆಗುತ್ತಾ ಅಂತ. ಈ ಬೆನ್ನಲ್ಲೇ ಸಂಪುಟ ಪುನರ್ರಚನೆಗೆ ಸೂಚನೆ ಕೂಡ ಹೈಕಮಾಂಡ್ನಿಂದ ಬಂದಿದೆ ಅಂತ ಹೇಳಲಾಗ್ತಾ ಇದೆ. 14 ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ನವೆಂಬರಲ್ಲೇ ಆಗುತ್ತಾ ಅಥವಾ ಬಿಹಾರ ಎಲೆಕ್ಷನ್ ಮುಗಿಸ್ಕೊಂಡು ಎಲ್ಲ ಪರಿಸ್ಥಿತಿ ತಿಳಿಯಾದ ಮೇಲೆ ಈ ಡಿಸಿಷನ್ ತಗೋತಾರ ನೋಡಬೇಕು. ಇದೆಲ್ಲವನ್ನ ನಾವು ಸಂಪೂರ್ಣ ಮಾಹಿತಿ ತಗೋಬೇಕು ಅಂದರೆ ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಅದೇನಿದ್ರು ಕೂಡ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದರುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಒಂದಷ್ಟು ಜನ ಈಗ ಯಾವ ಮಾನದಂಡದಲ್ಲಿ ಹಲವರಿಗೆ ಕೊಡಲಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂತ ಹೇಳಿದ್ರೆ ಈಗ ಒಂದಷ್ಟು ಜನ ಸಚಿವರನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಿ ಆಡಳಿತವನ್ನು ನಡೆಸ್ತಿದ್ದಾರೆ. ಈಗ ಒಂದು ಜನಕ್ಕೆ ಕೊಡಬೇಕು ಅನ್ನೋದಾದರೆ, 14 ಜನಕ್ಕೆ ಕೈ ಬಿಡಬೇಕು ಅನ್ನೋದಾದರೆ ಸರಿಯಾದಂಥ ರೀಸನ್ ಕೊಡಬೇಕಲ್ಲ, ಯಾವ ಮಾನದಂಡದಲ್ಲಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಹಜ ಜಟಾಪಟಿ ಖಂಡಿತವಾಗ್ಲೂ ಇದ್ದದ್ದೇ. ಸೊ ಈ ಸಂಪುಟ ಸರ್ಜರಿಯ ಕುರಿತಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಅಧಿಕೃತ ಮಾಹಿತಿ, ಅಧಿಕೃತ ಆಹ್ವಾನ ಬಂದಿಲ್ಲ, ಆದ್ರೆ ಬರ್ಬೋದು. ಎಲ್ಲ ಸಚಿವ ಸಂಪುಟದ ಸದಸ್ಯರು ಊಟಕ್ಕೆ ಕರೀತಾರೆ ಮುಖ್ಯಮಂತ್ರಿಗಳು ಅಂತ ನಿಮ್ಮ ಪತ್ರಿಕೆ ಮುಖಾಂತರ ನೋಡಿದ್ದೇವೆ. ನನಗೆ ಗೊತ್ತಿಲ್ಲ. ನಿಮ್ಮ ಪತ್ರಿಕೆಯೊಳಗೆ ಹಂಗ ಕೂಡಿ ಬಂದದ, ಅದಕ್ಕೆಲ್ಲರೂ ಕನ್ಫ್ಯೂಷನ್ನಾಗ ಅದಾರೆ. ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ಲವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ನನಗೆ ಒಂದೇ ಪ್ರಶ್ನೆ, ಏನು ಇದೆಲ್ಲ ಬರ್ತಾ ಇದೆಯಲ್ಲ, ಯಾರು ಇದನ್ನೆಲ್ಲ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಸ್ಪೆಕ್ಯುಲೇಷನ್ ಮಾಡುವಂಥದ್ದು ಇದೆಯಲ್ಲ. ಈಗ ರಿಷಫಲ್ ಆಗುತ್ತೆ ಅಂತ ಹೇಳಿದವ್ರು ಯಾರು? ಸುಮ್ಮನೆ ಏನು ಆಲೆ ಎಲ್ಲ ಹೆಸರುಗಳೇ ಬರ್ತಾ ಇದ್ದಾವೆ. ಅವರು ಅಂದರೆ ಯಾವಾಗ ಅಂತ ಹೇಳಿಲ್ಲಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ರು, ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಅನ್ನುವಂಥದ್ದು. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಒತ್ತಾಯ ಇದೆ, ಸಮುದಾಯದವರು ಹೌದು ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮಂತ್ರಿ ತೆಗೆದಿದ್ದೀರಾ, ಕೊಡಿ ವಾಪಸ್ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅದನ್ನು ಸಂದರ್ಭಾನುಸಾರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡ್ತಾರೆ. ಅದನ್ನು ಎಕ್ಸ್ಟೆಂಡೆಡ್ ಆಗಿ ಇಡೀ ಕ್ಯಾಬಿನೆಟ್ನೇ ರಿಷಫಲ್ಲು ಅಂತಕ್ಕಂಥದ್ದು ನಮ್ಮ ಹಂತದಲ್ಲಿ ನಡೆಯೋದಿಲ್ಲ. ಅದೇನಿದ್ರು ಅಲ್ಲ, ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಲ್ಲ. ಒಂದು ವೇಳೆ ಹೈಕಮಾಂಡ್ ಆ ಥರ ತೀರ್ಮಾನ ಮಾಡಿದರೆ ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನಾನು ಏನು ಸಲಹೆ ಕೊಡ್ತೀನಿ ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಯಾವ ಚರ್ಚೆಗೂ ಹಾಸ್ಪಿಟಲ್ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನನಗೆ ಅದು ಸಬ್ಜೆಕ್ಟ್ ಗೊತ್ತಿಲ್ಲ. ಕರೆದಿದ್ರೆ ಫ್ರೀಕ್ವೆಂಟ್ಲಿ 2-3 ಬಾರಿ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್, ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗುತ್ತೆ, ಸ್ಥಳೀಯ ಚುನಾವಣೆಗಳು ಬರ್ತವೆ, ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು CM ಕರೆಯುವಂಥ ಇದನ್ನು ನಾವು ಊಹೆ ಮಾಡ್ಕೊಂಡು ಹೇಳೋವಂಥದ್ದು ಪಾಸಿಟಿವ್ ಆಗಿ ತಗೋಬೇಕು. ಸೊ ಕ್ಯಾಬಿನೆಟ್ ರಿಷಫಲ್ ಸಪ್ರೇಟ್, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಕ್ಯಾಬಿನೆಟ್ ರಿಷಫಲ್ ಆದರೆ ಒಂದಷ್ಟು ಜನ ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನೋವಂಥ ನಿಟ್ಟಿನಲ್ಲಿ ಏನಾದರೂ ಅದನ್ನು ಪಾರ್ಟಿ ಮತ್ತು ಮುಖ್ಯಮಂತ್ರಿಗೆ ಬಿಟ್ಟು ವಿಚಾರ. ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು
ಕ್ಯಾಬಿನೆಟ್ನ ರೀಶಫಲೆ ಮಾಡೋದು, ಕೆಲವನ್ನ ಬಿಡೋದು, ತಗೊಳ್ಳೋದು, ಖಾತೆ ಬದಲಾವಣೆ ಅದೆಲ್ಲವೂ ಅವ್ರಿಗಿರ್ತಕ್ಕಂಥ ಅಧಿಕಾರ. ಬಹಳ ಮುಖ್ಯವಾಗಿ ಸಂಪುಟದ ಸರ್ಜರಿ ಆಗುತ್ತೆ ಅಂತ ಹೇಳಲಾಗ್ತಾ ಈಗ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು. ಇದು ಯಾರು ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ, ಈ ರೀತಿ ಸುದ್ದಿ ಬಂದ್ಬಿಡುತ್ತೆ. ಏನಾದರೂ ಅಧಿಕೃತವಾಗಿ ಮಾಹಿತಿ ಇದೆಯಾ ಅಂತ ಎಚ್ ಕೆ ಪಾಟೀಲ್ ಅವ್ರು ಹೇಳ್ತಾ ಇದ್ರು. ಅಲ್ಲ, ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ, ಆದರೆ ಬರಬಹುದು ಅಂತ ಹೇಳ್ತಿದ್ರು. ಅಂದರೆ ಅಲ್ಲೇ ಸ್ವಲ್ಪ ಗೊಂದಲ ಇದೆ. ಬಟ್ ಇಲ್ಲಿ ಯಾವ ಮಾನದಂಡದಲ್ಲಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ. 14 ಜನಕ್ಕೆ ಕೋಕ್ ಕೊಡೋದು ಅಥವಾ ಆ ಸ್ಥಾನದಿಂದ ಕೆಳಗಿಳಿಸೋದು ಅಂದ್ರೆ ಅದಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನೀವು ಇತರರಿಗೆ ಅವಕಾಶ ಕೊಡಬೇಕು ಅನ್ನೋದಾದರೆ ಇವರನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ತಯಾರಿಯನ್ನು ಕಾಂಗ್ರೆಸ್ ನಡೆಸಿದೆ ಅನ್ನೋದು ಬಹಳ ಮುಖ್ಯ. ಹಾಗಾದರೆ ಯಾರೆಲ್ಲ ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಸ್ಥಾನವನ್ನು ಅಲಂಕರಿಸಲಿದ್ದಾರೆ, ಮಂತ್ರಿಗಿರಿಯನ್ನು ಅಲಂಕರಿಸಲಿದ್ದಾರೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಯಾರೆಲ್ಲ ತಮ್ಮ ಮಂತ್ರಿಗಿರಿಯನ್ನು ಕಳೆದುಕೊಳ್ಳಲಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಹಾಗಾದರೆ ಯಾರೆಲ್ಲ ಇನ್ನು ನೋಡ್ತಾ ಹೋಗೋಣ. ಒಂದು ಪಕ್ಷ ಸಂಪುಟದ ಮೇಜರ್ ಸರ್ಜರಿ ಆಯಿತು ಅನ್ನೋದಾದರೆ ಪಿ ಕೆ ಹರಿಪ್ರಸಾದ್ ಅವರು ಮಂತ್ರಿ ಆಗಲಿದ್ದಾರೆ. ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶ ಲಭ್ಯವಾಗಲಿದೆ. ಸಲೀಂ ಅಹಮದ್ ಅವರು ಕೂಡ ಅವಕಾಶವನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಬಿ ನಾಗೇಂದ್ರ ಅವರು ನೋಡಿ ಸಚಿವ ಸ್ಥಾನವನ್ನು ತ್ಯಜಿಸಿದ್ರು, ಅವ್ರಿಗೂ ಕೂಡ ಮಗದೊಮ್ಮೆ ಅವಕಾಶ ಅಂತ ಹೇಳಲಾಗ್ತಾ ಇದೆ. ರಘುಮೂರ್ತಿ ಅವರು ಅವ್ರಿಗೂ ಕೂಡ ಅವಕಾಶ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವ್ರಿಗೂ ಕೂಡ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಅಪ್ಪಾಜಿ ನಾಡಗೌಡರು ಹಲವಾರು ಬಾರಿ ಗೆಲುವನ್ನು ಕಂಡವರು, ಆದರೆ ಸಚಿವ ಸ್ಥಾನ ಅಂದಾಗ ಭಾಳ ಹಿಂದೆ ಅವರು ಸಚಿವರಾಗಿದ್ದು ಈ ಅವಧಿಯಲ್ಲಿ ಸಿಕ್ಕಿರಲಿಲ್ಲ. ಮೇ ಬಿ ಅವರಿಗೂ ಚಾನ್ಸಸ್ ಸಿಗಬಹುದು. ಲಕ್ಷ್ಮಣ್ ಸವದಿ ಬಹಳ ದೊಡ್ಡ ನಿರ್ಣಯವನ್ನು ತಗೊಂಡವರು, ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಹೋದವರು. ಸೊ ಅವರಿಗೆ ಈ ಸಲ ಸಚಿವ ಸ್ಥಾನ ಸಿಗಬಹುದೇನೋ. ರೂಪಾ ಶಶಿಧರ್ ಅವರು ನೋಡಿ ಭಾಳ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿರುವಂಥ ಹೆಣ್ಣುಮಗಳು, ತಮ್ಮ ಕ್ಷೇತ್ರದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟವರು, ಅವ್ರಿಗೂ ಕೂಡ ಸಿಗಬಹುದು. ಬೇಳೂರು ಗೋಪಾಲಕೃಷ್ಣ ರೈಟ್, ಇವ್ರಿಗೂ ಕೂಡ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ತರೀಕೆರೆ ಶ್ರೀನಿವಾಸ್ ಅವ್ರಿಗೂ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಲೇಔಟ್ ಕೃಷ್ಣಪ್ಪ ಅವ್ರಿಗೂ ಕೂಡ ಚಾನ್ಸಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಕಂಡಿರುವಂತಹ ಟಿ ಬಿ ಜಯಚಂದ್ರ ಅವರು ಕೂಡ ಈ ಸಲ ಸಚಿವ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಿಜ್ವಾನ್ ಅರ್ಷದ್ ಅವರು ಮೇ ಬಿ ಚಾನ್ಸಸ್ ಮೋರ್. ಯು ಟಿ ಖಾದರ್ ಅವರು ಈಗ ಸ್ಪೀಕರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಮಂತ್ರಿಮಂಡಲಕ್ಕೆ ಏನಾದರೂ ಎಂಟ್ರಿ ಕೊಡ್ತಾರಾ ನೋಡಬೇಕು. ಕೆ ಎನ್ ರಾಜಣ್ಣವರು ಇದು ಮೇಜರು ನೋಡಿ, ಚಾನ್ಸಸ್ ಲಿಟಲ್ ಮೋರ್. ಬಟ್ ಹೆಂಗೆ ಡಿಸಿಷನ್ ತಗೋತಾರೆ ಗೊತ್ತಿಲ್ಲ. ಯಾಕಂದರೆ ಅವರು ಮತ್ತೆ ಸಚಿವ ಸ್ಥಾನ ಕೊಟ್ಟಾಗ ಏನೇನು ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ, ಅದನ್ನು ಕಂಟ್ರೋಲಿಗೆ ತೊಗೊಂಡು ಹೆಂಗೋ ಗೊತ್ತಿಲ್ಲ. ಶಿವಲಿಂಗೇಗೌಡರು ಕೊಡಬೇಕು ನೋಡಿ ಇವರಿಗೆ. ಸೊ ಹಾಗಾಗಿ ಚಾನ್ಸಸ್ ಜಾಸ್ತಿ ಇದೆ. ಎಚ್ ಸಿ ಬಾಲಕೃಷ್ಣ ಅವರು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ನರೇಂದ್ರ ಸ್ವಾಮಿ ಅವರು ಹಾಗೆಯೇ ಶಿವಣ್ಣ ಅವ್ರಿಗೂ ಕೂಡ ಅವಕಾಶಗಳು ಸ್ವಲ್ಪ ಹೆಚ್ಚಿಗೆ ಇದ್ದಾವೆ. ಸಂಪುಟಕ್ಕೆ ಸರ್ಜರಿ ಅಂದಾಗ ಅದು ಮೇಜರ್ ಲೆಕ್ಕಾಚಾರ. ಈಗ ಒಂದು ಮಂತ್ರಿ ಸ್ಥಾನ ಅಂತ ಆರಂಭಿಕ ಹಂತದಲ್ಲಿ ಕೊಟ್ಟಿರ್ತಾರೆ, ಅವರನ್ನು ಈ ಕಾರಣವನ್ನು ಕೊಟ್ಟು ಕೆಳಗಿಳಿಸೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಸೊ ಹಾಗಾಗಿ ಇಲ್ಲಿ ಹಲವರಿಗೆ ಕೋಕ್ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಮಾನದಂಡ ಏನು, ಅದಕ್ಕೆ ಸಚಿವರು ಒಪ್ಕೊಳ್ತಾರಾ, ಈ ಸಿಚುವೇಶನ್ನ ಕಾಂಗ್ರೆಸ್ ಹೆಂಗೆ ನಿಭಾಯಿಸುತ್ತೆ ಅನ್ನೋ ಕುತೂಹಲ ಇದೆ. ಒಟ್ಟಾರೆ ಯಾರೆಲ್ಲ ಔಟ್ ಆಗ್ಬೋದು ಈ ಸಚಿವ ಸಂಪುಟದಿಂದ ಒಂದಷ್ಟು ಲಿಸ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ರೈಟ್, ಮೊದಲನೇದಾಗಿ ಕೆ ಎಚ್ ಮುನಿಯಪ್ಪನವರು ಹಿರಿಯರು, ಆ ರೀಸನನ್ನೇ ಕೊಟ್ಟು ಏನಾದರೂ ರೂಪಾ ಶಶಿಧರ್ ಅವ್ರಿಗೆ ಕೊಡೋ ಚಾನ್ಸಸ್ ಇರೋದ್ರಿಂದಾಗಿ ಗೊತ್ತಿಲ್ಲ, ನೋಡಬೇಕು. ಇನ್ನು ಎಚ್ ಕೆ ಪಾಟೀಲ್ ಅವ್ರಿಗೆ ಅವಕಾಶಗಳು ಇಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅವರೇ ಹೇಳ್ತಾಯಿದ್ರು. ಏನು ಅಧಿಕೃತ ಮಾಹಿತಿ ಏನು ಬಂದಿಲ್ಲ, ಬಟ್ ಬರ್ಬೋದು ಅಂತ ಹೇಳ್ತಾಯಿದ್ರು. ರಹೀಂ ಖಾನ್ ಅವರು ಸಂಪುಟದಿಂದ ಹೊರಗಡೆ ಬರಬೇಕಾಗ್ಬೋದು. ಇನ್ನು ಶರಣಪ್ರಕಾಶ್ ಪಾಟೀಲ್ ಅವರು, ಇನ್ನು ಎನ್ ಎಸ್ ಬೋಸರಾಜು ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಓಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೋಕ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು, ಯಾಕೆಂದರೆ ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ, ಕಾಂಗ್ರೆಸ್ ಅಷ್ಟು ಸುಲಭ ಅಲ್ಲ. ತಮ್ಮ ಅವಧಿಯಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ನೋಡೇ ಡಿಸಿಷನ್ ತಗೋತಾರೆ. ಮಧು ಬಂಗಾರಪ್ಪನವರು ಮೇ ಬಿ, ಶರಣಬಸಪ್ಪ ದರ್ಶನಾಪುರ್, ಓಕೆ, ಆರ್ ಬಿ ತಿಮ್ಮಾಪುರ್, ಕೆ ವೆಂಕಟೇಶ್. ಇದರ ಜೊತೆಗೆ ನೋಡಿ ಇನ್ನು ಮಂಕಾಳ ವೈದ್ಯ, ಆಮೇಲೆ ಡಿ ಸುಧಾಕರ್, ದಿನೇಶ್ ಗುಂಡೂರಾವ್. ಸೊ ಇವರಿಗೆಲ್ಲ ಕೋಕು ಕೊಡೋ ಚಾನ್ಸಸ್ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ. ಕೆ ವೆಂಕಟೇಶ್ ಅವರು ಯಾವುದೇ ಪ್ರಶ್ನೆ ಕೇಳಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಈ ನಾಯಕ
ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ. ಸ್ಟಿಲ್ ಬಹುತೇಕ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ತಾರೆ. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿರುವ ಕೆಲವರಿಗೆ ಕೊಕ್ಕುಳುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದಾದರೆ ಆ 2.5 ವರ್ಷ ಅನ್ನೋದಿದೆಯಲ್ಲ, ಅದೊಂದು ರೀತಿ ಸಂಚಲನವನ್ನು ಹುಟ್ಟುಹಾಕ್ತಾ ಇದೆ. ಸೊ ಹಾಗಾಗಿ ಕಾದು ನೋಡಬೇಕು. ಇದು ಕೇವಲ ಸಚಿವ ಸಂಪುಟದ ಸರ್ಜರಿಯೋ, ಮುಖ್ಯಮಂತ್ರಿ ಗಾದಿಯನ್ನೂ ಸೇರಿಸಿ ತೆಗೆದುಕೊಳ್ತಿರುವಂಥ ನಿರ್ಧಾರವೋ ಗೊತ್ತಿಲ್ಲ. ಅದನ್ನು ಹೈಕಮಾಂಡೇ ನಿರ್ಧಾರ ಮಾಡಬೇಕು. ಅಧಿಕೃತ ಪ್ರಕಟಣೆಯ ನಂತರವೇ ನಮಗೊಂದು ಕ್ಲಾರಿಟಿ ಅನ್ನೋದು ಲಭ್ಯವಾಗುತ್ತೆ. ಬಟ್ ಈ ವದಂತಿ ಅಂತೂ ಕಾಂಗ್ರೆಸ್ ಪಾಳೆಯದಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿಮಾನ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಕುಮಾರ್ ಅವರೇ, ಕ್ರಾಂತಿಗಳನ್ನು ಬಿಟ್ಬಿಡೋಣ, ಅವೆಲ್ಲ ಭ್ರಾಂತಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಂಪುಟದ ಮೇಜರ್ ಸರ್ಜರಿ ಚಾನ್ಸಸ್ ಆರ್ ಮೋರ್ ಅಂತ ಹೇಳಲಾಗ್ತಾ ಇದೆ. ಹೌದಾ, ಮೇಜರ್ ಸರ್ಜರಿ ಆಗುತ್ತೆ. ನನಗೆ ಕುತೂಹಲ ಏನು ಗೊತ್ತಾ, ಒಂದು ಸಂಪುಟ ಅಂತ ರಚನೆ ಆಗುವ ಆರಂಭದ ಸಂದರ್ಭದಲ್ಲಿ 2023 ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಭಾಳ ವಿಶ್ವಾಸದಿಂದ ಆ ಸ್ಥಾನವನ್ನು ಅಲಂಕರಿಸಿರ್ತಾರೆ. ಒಂದು ಪಕ್ಷ ಅವರನ್ನು ಬಿಟ್ಟು ಇತರರಿಗೆ, ಇನ್ನೂ ಹೊಸಬರಿಗೆ ಅಥವಾ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡವ್ರಿಗೆ ಅವಕಾಶ ಕೊಡೋದಾದರೂ ಕೂಡ ಯಾವ ಮಾನದಂಡದಲ್ಲಿ ಅಂತ ಕಾಂಗ್ರೆಸ್ ವಿಶೇಷವಾಗಿ ಮಾರ್ಕ್ಸ್ ಕಾರ್ಡ್ ನೋಡುತ್ತೆ. ಸೊ ಈ ಮಾರ್ಕ್ಸ್ ಕಾರ್ಡ್ ಆಧಾರದಲ್ಲಿ ನಿರ್ಧಾರ ಆಗುತ್ತಾ ಹೆಂಗೆ ಅಂತ? ಖಂಡಿತ. ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರಾದಂಥ ವೇಣುಗೋಪಾಲ್ ಅವರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಕರ್ನಾಟಕದಿಂದ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಪಕ್ಷದ ಚೇತನ, ಯುವ ಚೇತನ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಈಗಾಗಲೇ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಅತಿ ಹೆಚ್ಚು ಶಾಸಕರನ್ನು ಆಯ್ಕೆಯಾದಂಥ ಸಂದರ್ಭದಲ್ಲಿ ಮೊದಲನೇ ಅವಧಿಗೆ ಯಾರನ್ನು ಸಚಿವರನ್ನಾಗಿ ಮಾಡಬೇಕು ಮತ್ತು ಅವರ ಕಾರ್ಯವೈಖರಿಗಳು ಏನಿದೆ ಅನ್ನೋದನ್ನು ಈಗಾಗಲೇ 2 ಬಾರಿ ತಮ್ಮ ಸಚಿವ ಸ್ಥಾನವನ್ನು ಯಾವ ರೀತಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಮತ್ತು ಯಾರಿಗೆ ಸ್ವಲ್ಪ ಆ ಕೆಲಸದಲ್ಲಿ ತೊಡಕಾಗ್ತಿದೆ ಅಂಥವ್ರಿಗೆ ಬೇರೆ ಏನು ಅವಕಾಶ ಮಾಡಿಕೊಡ್ಬೇಕು ಮತ್ತು ಈಗಾಗಲೇ ನಮಗೆ ಅವಕಾಶ ಬೇಕು ಅಂತ ಏನು ಪಕ್ಷದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ವಿಭಾಗವಾರು ಮತ್ತು ಈಗ ನಾನು ಹೇಳ್ದೆ ಹೋಗಲಿ ಜಾತಿವಾರು, ಧರ್ಮವಾರು ಸಚಿವರುಗಳು ಈಗ ಆಗಬೇಕು ಅಂತೇಳಿ ಸರತಿ ಸಾಲಲ್ಲಿ ನಿಂತಿರೋ. ಇದು ನಮ್ಮ ಪಕ್ಷ ಒಂದರಲ್ಲೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಈಗ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಒಂದು ಥರದಲ್ಲಿ ಚಟುವಟಿಕೆ ನಡೆಯುತ್ತೆ. ಪೂರ್ಣ ಪ್ರಮಾಣದ ಸರ್ಕಾರ ಒಂದು ಪಕ್ಷದ ಅಧಿಕಾರಕ್ಕೆ ಬಂದಾಗ 50-50 ಆಧಾರದ ಮೇಲೋ ಅಥವಾ ಹಿರಿತನ, ಕಿರಿತನ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ, ಈ ಥರದ್ದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಪಕ್ಷ ಈಗಾಗಲೇ ನಮ್ಮ ಸುರ್ಜೇವಾಲಾ ಸಾಹೇಬರು ಕರ್ನಾಟಕಕ್ಕೆ ಆಗಮಿಸಿ ಎಲ್ಲ ಸಚಿವರು ಏನೇನು ತಮ್ಮ ತಮ್ಮ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಆ ಪಟ್ಟಿಯನ್ನು ಕೂಡ ಅವರು ನೀಡಿದ್ದಾರೆ ಮತ್ತು ಅದನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಈ ವಿಷಯವನ್ನು ರಾಜ್ಯದಿಂದ ಏನೇನು ಕ್ರೋಢೀಕರಣ ಮಾಡಬೇಕು ಆ ಎಲ್ಲ ವಿಷಯಗಳನ್ನು ಈಗಾಗಲೇ ಕ್ರೋಢೀಕರಣ ಮಾಡಿ ಕೇಂದ್ರದ ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಮುಟ್ಟಿಸಿದ್ದಾರೆ ಅಂತ ನನ್ನ ಮಾಹಿತಿ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ ಕೆಲವು ಇಡೀ ಕರ್ನಾಟಕಕ್ಕೆ ಒಳಗಾಗುವಂತೆ ಯಾರ್ಯಾರು ಏನೇನು ಚಟುವಟಿಕೆಗಳು ಪಕ್ಷಕ್ಕೂ ಒಳ್ಳೆಯ ಹೆಸರು ತರುವಂತೆ, ಜನಸಾಮಾನ್ಯರಿಗೆ ನಿಜವಾಗ್ಲೂ ಅವ್ರ ಸಂಕಷ್ಟಗಳಿಗೆ ಸ್ಪಂದಿಸುವರಿಂತೆ ಕೆಲಸ ಮಾಡಿರೋರು ಯಾರ್ಯಾರು ಇದ್ದಾರೆ ಅವ್ರನ್ನ ಉಳಿಸ್ಕೊಂಡು ಇನ್ಯಾರನ್ನಾರು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟರೆ ಮಾತ್ರ. ಇದು ಊಹಾಪೋಹದ ಮೇಲೆ ನಡೀತಿರೋಂಥ ಚರ್ಚೆ. ಹೈಕಮಾಂಡು ನಮ್ಮ ಪಕ್ಷದ ಏನು ಹೇಳಿಲ್ಲ, ಅವರು ಸೂಚನೆ ಕೊಟ್ಟ ಮೇಲೆ ಇವೆಲ್ಲ ಚರ್ಚೆಗಳು. ಇದು ನಾನು ಪ್ರಿಮೇಚೂರಿ ಇವೆಲ್ಲ ಮಾತನಾಡೋದಕ್ಕೆ ನನಗೂ ಹಕ್ಕಿಲ್ಲ ಮಾತನಾಡೋದಕ್ಕೆ. ಯಾಕೆಂದ್ರೆ ಒಬ್ಬ ವಕ್ತಾರರಾಗಿ ತನ್ನದೇ ಆದಂಥ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈಗ ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಕರ್ನಾಟಕದ ಈ ನಮ್ಮ ಏನು ಶಾಸಕಾಂಗ ಪಕ್ಷದ ನಾಯಕರು, ಈಗ ಹಾಲಿ ಮುಖ್ಯಮಂತ್ರಿಗಳು ಏನಿದ್ದಾರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಸೂಚನೆ ಬಂದರೆ ಈ ರೀತಿಯ ಕಾರ್ಯಚಟುವಟಿಕೆಗಳು ಮತ್ತು ಚರ್ಚೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಡೀ ಕರ್ನಾಟಕಕ್ಕೆ ಒಳಗೊಳ್ಳುವಂತೆ ಆಯಾ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗುವಂತೆ, ಪ್ರಾತಿನಿಧ್ಯ ಸಿಕ್ಕ ಜೊತೆಗೆ ಅವರ ಕಾರ್ಯವೈಖರಿಯು ಆ ಜನತೆಗೆ ಆ
ಏನು ಅವ್ರ ಪೋರ್ಟ್ಫೋಲಿಯೋ ಕೊಡಲಾಗುತ್ತೆ ಅದರ ಸಮರ್ಪಕವಾಗಿ 100ಕ್ಕೆ 100ರಷ್ಟು ಕೆಲಸ ಮಾಡುವ ಅರ್ಹತೆ ಹೊಂದಿರೋರನ್ನ ಆಯ್ಕೆ ಮಾಡಿ ನೀಡೋದಂತೂ ಸತ್ಯ. ಆಮೇಲೆ ಹಿರಿತನದ ಆಧಾರದ ಮೇಲೆ ಅದ್ರ ಜೊತೆಗೆ ನಮ್ಮ ಪಕ್ಷದಲ್ಲಿ ಎಷ್ಟು ಬಾರಿ ಆಯ್ಕೆ ಆಗಿ ಬಂದಿದ್ದಾರೆ ಮತ್ತು ಅವ್ರ ಹಿರಿತನ, ಅವರ ಚಟುವಟಿಕೆಗಳು, ಆ ಸಮುದಾಯದಿಂದ ಇಡೀ ಕರ್ನಾಟಕಕ್ಕೆ ಯಾವ ರೀತಿ ನಮ್ಮ ಪಕ್ಷ ಮತ್ತು ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ ಒಳಿತಾಗುತ್ತೆ ಅನ್ನೋದು ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ ಹೊರತು ನಾವು ಈಗ ಕೂಸೆ ಹುಟ್ಟಿಲ್ಲ, ಕುಲಾವಿ ಹುಡುಕಕ್ಕೆ ಹೊರಟಿದ್ದೇವೆ. ಇರಲಿ, ಚರ್ಚೆ ಆಗಲಿ, ತಪ್ಪೇನಿಲ್ಲ. ಎಲ್ಲ ದೇಶದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಥವಾ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅರ್ಧ ವರ್ಷ ಆದಮೇಲೆ ಚರ್ಚೆ ಆಗೋದು ಸರ್ವೇ ಸಾಮಾನ್ಯ. ಚರ್ಚೆ ಆಗಲಿ, ಚರ್ಚೆಗಳಾಗೋದ್ರಿಂದಲೇ ಏನಾದ್ರು ಬದಲಾವಣೆಗಳು ಸಾಧ್ಯ ಅಂತ ನಮ್ಮ ಪಕ್ಷ ನಂಬಿರುವಂಥದ್ದು. ಮತ್ತು ಚರ್ಚೆಗಳು, ಟೀಕೆಗಳು ಬರದೇ ಹೋದ್ರೆ ನಾವು ನಿಂತು ನೀರು ಹಾಕ್ತಿದೀವಿ, ಚಲನಶೀಲತೆ ಕಳ್ಕೋತೇವೆ. ಅರಿಯೋ ನೀರಾಗಿರ್ಬೇಕು ಅಂತಂದ್ರೆ ಚರ್ಚೆಗಳು ಮತ್ತು ಟೀಕೆಗಳು ಬಂದಾಗ ಮಾತ್ರ ಆ ಪಕ್ಷ, ಆ ಸರ್ಕಾರ ಅತಿ ಹೆಚ್ಚು ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಸಿದ್ಧಾಂತದ ಮೇಲೆ ಇರುವಂಥ ಪಕ್ಷ ನಮ್ಮದು. ಹಾಗಾಗಿ ಈಗಾಗಲೇ ಹೇಳಿದಂತೆ ಹೈಕಮಾಂಡು ಕೊಟ್ಟ ಸೂಚನೆಯ ಆಧಾರದ ಮೇಲೆ ಅವರು ಏನು ತೆಗೆದುಕೊಳ್ತಾರೆ, ಮತ್ತೆ ಶಾಸಕಾಂಗ ಪಕ್ಷದ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಮುಂದಿನ ಹೆಜ್ಜೆ ಇಡ್ತಾರೆ. ರೈಟ್. ಬಿಜೆಪಿ ವಕ್ತಾರರಾಗಿರುವಂಥ ದಿಲೀಪ್ ಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ರಿಷಿಕ್ ಅವ್ರು ಹೇಳಬೇಕು, 2.5 ವರ್ಷ ಆಗ್ತಿದ್ದಂಗೆ ಸಹಜವಾಗಿ ಇಂಥ ಚರ್ಚೆಗಳು ಬರ್ತವೆ, ಚರ್ಚೆಗಳು ಆಗಬೇಕು. ಆ ಚರ್ಚೆಗಳಾದಾಗಲೇ ಹೊಸ ವಿಚಾರಗಳು ಬರ್ತವೆ. ಅದು ಪ್ಲಸ್ ಆಗಿದ್ರೆ ತಗೋಣ, ಮೈನಸ್ ಆಗಿದ್ರೆ ಬಿಡೋಣ, ಒಂದು ಒಳ್ಳೆ ಸಿದ್ಧಾಂತ ಅದು. ಸೊ ಇದರ ಆಧಾರದಲ್ಲೇ ನೋಡೋದಾದರೆ ಆ 2.5 ವರ್ಷ ಅನ್ನೋದಿದೆಯಲ್ಲ, ಕಾಂಗ್ರೆಸ್ನ ಈ ಅವಧಿಯಲ್ಲಿ ಬಹಳ ಚರ್ಚಾಸ್ಪದ ವಿಷಯ ಆಗ್ಬಿಟ್ಟಿದೆ. 2.5 ವರ್ಷ ಅನ್ನುವಂಥದ್ದು. ಹಂಗಾಗಿ ಕೇಳೋದು, CM ಸ್ಥಾನವನ್ನೂ ಸೇರ್ಕೊಂಡು ಸಂಪುಟದ ಸರ್ಜರಿ ಆಗುತ್ತಾ, ಕೇವಲ ಸಂಪುಟದ ಸರ್ಜರಿ ಆಗುತ್ತಾ ಅನ್ನೋದೇ ಕುತೂಹಲ. ನೋಡಿ, ಈ ಪೊಲಿಟಿಕಲ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಡಿಗ್ರಿ ಅಂತ ಹೇಳ್ತೀವಲ್ವ, ಹಾಗೆ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಈ ಉಪನ್ಯಾಸಕರು ಹೋಗ್ಬಿಟ್ಟು ಚಿಕ್ಕ ಮಕ್ಳಿಗೆ ಪಾಠ ಹೇಳ್ತಾರೆ ನೋಡಿ, ಆ ರೀತಿ 15 ನಿಮಿಷ ಭಾಷಣ ಬಿಗಿದ್ರು ಚಿಕ್ಕ ಮಕ್ಕಳಿಗೆ ಪಾಠ ಹೇಳೋ ಥರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಜವಾಬ್ದಾರಿಯುತವಾಗಿರುವಂಥ ಆಡಳಿತ ಪಕ್ಷದವರು ಈ 2.5 ವರ್ಷದಲ್ಲಿ ರಾಜನಿಂದ ಪ್ರಜೆವರೆಗೂ, CM ಇಂದ ಕಾರ್ಯಕರ್ತರವರೆಗೂ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ಫಸ್ಟ್ ಜನತೆ ಮುಂದೆ ಹೇಳಬೇಕು. ಅವ್ರ ಜವಾಬ್ದಾರಿಗಳು ಏನು ಕೊಟ್ಟಿದ್ರು, ಯಾವ್ಯಾವ ಸಚಿವಾಲಯದಲ್ಲಿ, ಮಾರ್ಕ್ಸ್ ಕಾರ್ಡ್ ಅಂತ ಅನ್ಕೊಳ್ಳಿ, ಸ್ಕೋರ್ ಕಾರ್ಡ್ ಅಂತ ಅನ್ಕೊಳ್ಳಿ, ಅಥವಾ ನಿಮಗೆ ಮಾರ್ಕ್ ಶೀಟ್ ಅಂತನಾರು ಅನ್ಕೊಳ್ಳಿ, ಯಾವ ಮಾನದಂಡದ ಮೇಲೆ ಈಗ ಕೊಟ್ಟಿರುವಂತ ಸಚಿವಾಲಯಗಳು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ಬ್ರೀಫ್ ಮಾಡಬೇಕು ಜನಕ್ಕೆ. ಅದು ಖಾಲಿ ಪೇಪರ್. ಸೊ ಹಾಗಾಗಿ ಒಂಥರ ಈ ಜೋಡೆತ್ತು ಅಥವಾ 100 ಎತ್ತು ಅಥವಾ 137 ಎತ್ತು ಅಂತ ಹೇಳ್ತೀವಲ್ವಾ, ಹೊಲದಲ್ಲಿ ಏನಾದ್ರೂ ಮಾಡ್ರಪ್ಪ ಕೆಲಸನ ಅಂತ ಬಿಟ್ಟಿರ್ಬೇಕಾದ್ರೆ ಇವೆಲ್ಲ ಒಂಥರ ಡೆಡ್ ಹಾರ್ಸ್ಗಳಿದ್ದಂಗೆ. ಹಂಗಾರೆ ಕೆಲಸ ಮಾಡಿದೀನಿ 2.5 ವರ್ಷ ಕಳೆದ್ಬಿಟ್ಟಿದ್ದಾರೆ. ನಿಮಗೆ 2.5 ವರ್ಷ ಇವ್ರು ಯಾಕೆ ಡೆಡ್ ಹಾರ್ಸಸ್ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಹಳ್ಳಿ ಜನಕ್ಕೆ ಅರ್ಥ ಆಗುತ್ತೆ. ಯಾವ್ದಾದ್ರು ಒಂದು ಎತ್ತನ್ನ ಕರ್ಕೊಂಬಂದಾಗ ಅದು ಅಟ್ಲೀಸ್ಟ್ ಒಂದು ಬೆಳೆಗಾದ್ರೂ ಏನಾದ್ರೂ ಪ್ರಯೋಜನ ಬರುತ್ತಾ ಅನ್ನೋ ರೀತಿ ಯೋಚನೆ ಮಾಡ್ಬೇಕು. ಬರೀ ಮೇವ್ ತಿಂದಿದ್ದು, ಹಿಂದೆಯಿಂದ ಸಗಣಿ ಹಾಕಿದ್ದು ಅಷ್ಟೇ ಬಿಟ್ರೆ ಒಂದೇ ಒಂದು ರೂಪಾಯಿ, ಒಂದೇ ಒಂದು ಮೀಟರ್ ಅದಕ್ಕೆ ಡಗ ಕಟ್ಟಲಿಲ್ಲ, ಬೆಳೆ ಉಳ್ಳಿಲ್ಲ. ಇದು ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರುವಂತ ಸಚಿವಾಲಯದವರು. ಇನ್ನ ಇವರು ಮಾನದಂಡ ಯಾವ ರೀತಿ ಹೇಳ್ತಾರೆ ಹೇಳಿದ್ರೆ ಹಾಸ್ಯಾಸ್ಪದ ಆಗುತ್ತೆ. CMನೇ ತಗೊಳ್ಳಿ ನೀವು ಫಸ್ಟ್. CM ಆಗ್ಬಿಟ್ಟು ಅವರು ಜವಾಬ್ದಾರಿ ಯಾವ ರೀತಿ ನಿಭಾಯಿಸಿದ್ದಾರೆ ಅಂತ ನಾವು ಕೇಳಿದ ಅನ್ನೋ ಸೀರಿಯಸ್ ನೋಟ್. ಪಕ್ಷದ ಮೇಲೆ ಇಡ್ತಾ ಇಲ್ಲ, ಅವ್ರ ಸಚಿವ ಸಂಪುಟದ ಮೇಲೆ ಇಡ್ತಾ ಇಲ್ಲ. ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂದ್ರೂ ಹೈಕಮಾಂಡ್ ಅಂತ ಹೇಳ್ತಾರೆ. ಯಾವ್ದಾರ ಒಂದು ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಡಿಸಿಷನ್ ತಗೊಂಡು ಮಾಡ್ತಾರೆ. ಈಗ ಜಾತಿ ಗಣತಿ ಅಂತ ತಿಳ್ಕೊಳ್ಳಿ, ಹೈಕಮಾಂಡ್ ಹೇಳ್ತಾರೆ, ಇವ್ರು ಮಾಡ್ತಾರೆ. ಯಾಕೆ CM ಆಗ್ಬಿಟ್ಟು ಇವ್ರಿಗೆ ತರಗಡೆ ಬುದ್ಧಿ ಇಲ್ವಾ? ನಿಮಗೆ ಯಾವ್ದಾರ ಒಂದು ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರು ಅದಕ್ಕೆ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಸನ್ಮಾನ್ಯ ಸುರ್ಜೇವಾಲಾ ಅವರು ಅವ್ರಂತರ ಮೆಸೆಂಜರ್ ಇದ್ದಂಗೆ. ಅವ್ರು ಅಲ್ಲಿಂದ ಬರ್ತಾರೆ, ಡೆಲ್ಲಿಯಿಂದ ಏನೋ ಇನ್ಫಾರ್ಮೇಶನ್ ಕೊಡ್ತಾರೆ, ಇವ್ರು ಅದನ್ನ ಹಿಡ್ಕೊಂಡು ಬರೀ ಏನಾದ್ರು ಒಂದು ಭಾಷಣ ಮಾಡ್ಬಿಟ್ಟು ಹೋಗ್ತಾರೆ. ಇನ್ನ ಇವರು ಸಾಧನೆ ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ, ಸಾಧನೆ ಸಮಾವೇಶ ಮಾಡಿರೋದೇ ಇವ್ರ ಸಾಧನೆ. ಸಾಧನೆ ನಾವೇನ್ ಮಾಡಿದೀವಿ ಅಂತ ಹೇಳ್ಕೊಳಕ್ ಒಂದು ಸಾಧನೆ ಮಾಡ್ತಾರಲ್ಲ, ಅದೇ ಇವ್ರ ಸಾಧನೆಗಳು. ಇವರು 2.5 ವರ್ಷ ಆಗ್ತಾ ಇದೆಯಲ್ವಾ,
ಅದೇ ಮಿನಿಸ್ಟರ್ಸ್ ಇರಬೇಕಾ ಬೇಡವಾ ಅಂತ ಹೇಳಬೇಕು ಅಂದ್ರೆ ಒಂದು ಎವ್ಯಾಲ್ಯೂಯೇಷನ್ ಆಗ್ಬೇಕಲ್ವಾ? ಯಾರದೇ ಒಂದು ವ್ಯಕ್ತಿ ನಾನು ಚೆನ್ನಾಗಿ ಮಾತಾಡ್ಲಿಲ್ವಾ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಾನೊಂದು ಎವ್ಯಾಲ್ಯೂಯೇಷನ್ ಆಗಬೇಕು. ನಾನು ನಾಳೆ ಪಕ್ಷದಲ್ಲಿ ಒಂದು ಮಿನಿಸ್ಟರ್ಗಿರಿಗೆ ನಾನು ಯೋಗ್ಯತೆ ಇದೆಯಾ ಇಲ್ವಾ ಅಂದ್ರೆ ಅದು ಎವ್ಯಾಲ್ಯೂಯೇಷನ್ ಆಗಬೇಕು. ಅಥವಾ ಕೊಟ್ಟಿರೋ ಕುದುರೆ ಓಡ್ಸಕ್ ಬರುತ್ತಾ, ಓಡಿಸಿದಾರ, ಎಷ್ಟು ದೂರ ಓಡಿಸಿದ್ದಾರೆ, ಏನು ಪ್ರಯೋಜನ ಮಾಡಿದ್ದಾರೆ ಅಂತ ಒಂದು ಎವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸ್ನೇಹಿತರಿಗೆ ಇಲ್ಲೇ ಓಪನ್ ಚಾಲೆಂಜ್ ಆಗ್ತೀನಿ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಸಚಿವಾಲಯ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋದೆ, ಅದ್ರ ಮೇಲೆ ಚರ್ಚೆ ಮಾಡೋಣ. ಯಾವ ಸಚಿವಾಲಯ ನಿಮಗೆ ಆಪ್ಷನ್ಸ್ ಬಿಡ್ತಾ ಇದ್ದೀನಿ, ಐ ಆಮ್ ಓಪನ್. ನೀವೇ ಚೂಸ್ ಮಾಡಿ. ಕೇಳಿಸ್ಕೊಳ್ರಿ. ಈಗಲೇ ಯಾಕೆ ನಾಳೆ ಯಾಕೆ ಈಗಲೇ ನೀವು ದೊಡ್ಡವರಿದ್ದೀರಾ, ನಾನು ಫಸ್ಟ್ ರಿಯಾಕ್ಷನ್ ಪ್ಲೀಸ್ ಡಿಸ್ಟರ್ಬ್ ಮಾಡ್ಬಿಡಿ. ನಾನು ಹೇಳ್ತಾ ಇರೋಂಥದ್ದು ನಾಳೆ ಯಾಕೆ, ಈಗಲೇ ಇಲ್ಲೇ ಕುತ್ಕೊಳ್ಳೋಣ. ನನಗೆ ಬೇಕಾಗಿರೋ ನಾನು ಹೇಳ್ತಾನೆ ಇಲ್ಲ. ನಿಮ್ಮ CM ಇಂದ ಹಿಡ್ಕೊಂಡು ಒಂದು ನಿಗಮ ಮಂಡಳಿ ಅಧ್ಯಕ್ಷವರೆಗೂ ಯಾರದ್ದಾದ್ರೂ ನೀವು ನಾವೇನ್ ಮಾಡಿದೀವಿ ಸಾಧನೆನ ಅಂತ ನೀವು ಕುತ್ಕೊಳ್ಳಿ ಚರ್ಚೆಗೆ. ನಾನು ಏನ್ ನೀವು ಮಾಡಿಲ್ಲ ಅನ್ನೋದಕ್ಕೆ ಅಪೋಸಿಟ್ ಆಗಿ ಇಲ್ಲೇ ಕುತ್ಕೊಳ್ತೀವಿ ಚರ್ಚೆನೆ. ಏನದು JDS ವತಿಯಿಂದ ಓಪನ್ ಚಾಲೆಂಜ್. ನೀವೇನಾದ್ರೂ ನನಗೆ ಪ್ರೂವ್ ಮಾಡಿಬಿಟ್ರೆ ಹೌದು ನಾವು ಅಭಿವೃದ್ಧಿ ಮಾಡಿದೀವಿ, ಈ 2 ವರ್ಷದಲ್ಲಿ ಏನೋ ಒಂದು ಸಾಧನೆ ಮಾಡಿದೀವಿ ಅಂತ ಯಾವ್ದಾದ್ರು ಒಂದು ಸಚಿವಾಲಯದ ಅಡ್ಡರಲ್ಲಿ ನೀವು ಪ್ರೂವ್ ಮಾಡ್ಬಿಡಿ, ನಾನು ಇವತ್ತೇ ರಾಜಕೀಯ ನಿವೃತ್ತಿ ಆಗ್ಬಿಡ್ತೀನಿ. ಇದು ತಮ್ಮ ಮಾಧ್ಯಮದ ಮುಖಾಂತರ ಓಪನ್ ಚಾಲೆಂಜ್ ಇಲ್ಲೇ ಇನ್ವೈಟ್ ಮಾಡ್ತಾ ಇದ್ದೀನಿ. ನಾಳೆ ಡಿಬೇಟ್ ಬೇಡ, ಈಗಲೇ ಮಾಡೋಣ ಚರ್ಚೆನ. ಇದು ಇವರು ಕಾಂಗ್ರೆಸ್ ಅವರು ಮಾಡಿರುವಂತ ಆಡಳಿತದ್ದು 2 ವರ್ಷದಲ್ಲಿ. ಇನ್ನ ನಾವುಗಳು 2.5 ವರ್ಷದಲ್ಲಿ ತಮ್ಮ ಮಾಧ್ಯಮದಲ್ಲಿ ಕುತ್ಕೊಂಡು ಸಾಕಷ್ಟು ಬಾರಿ ಚರ್ಚೆ ಮಾಡಿರೋದು ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸಚಿವಾಲಯದಲ್ಲಿ ಯಾಕೆ ಈ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀರಾ, ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಯಾಕೆ ಇದಿಷ್ಟು ಕೋಟಿ ಆಗ್ತಾ ಇದೆ, ಅಥವಾ ನೀವು ಯಾಕೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಿಲ್ಲ ಅಂತ ಎಲ್ಲೂ ನಾವು ಡಿಸ್ಕಷನ್ ಮಾಡಲೇ ಇಲ್ಲ. ಇಲ್ಲ ಯಾವ್ದಾದ್ರು ಒಂದು ಪರಿಹಾರದ ಬಗ್ಗೆ ಅಂತ ಡಿಸ್ಕಷನ್ಸ್ ಆಗ್ಲಿಲ್ಲ, ಹೋಗ್ಲಿಲ್ಲ. ಚರ್ಚೆ ಆಗಿದ್ದು ಬರೀ ಇಷ್ಟೇನೆ, DCM CM, ಡಿನ್ನರ್ ಪೊಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪೊಲಿಟಿಕ್ಸ್, ಬರೀ ಇವೇ ಆದ್ವೇ ಹೊರತು ಯಾವುದೇ ಒಂದು ಅಭಿವೃದ್ಧಿ ಆಗಿರುವಂತ ಡಿಸ್ಕಷನ್ಸ್ ಆಗಿಲ್ಲ. ಒಂದು. ಎರಡನೇದು ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಈಗ ಬಿಹಾರ್ ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಬಿಹಾರ್ ಎಲೆಕ್ಷನ್ಸ್ಗೆ ಯಾರಿಗೆ ಕೆಪಾಸಿಟಿ ಇದೆ ಅಂದ್ರೆ ಕೆಲವೊಂದನ್ನ ಸಾಗಿಸ್ಬೇಕಲ್ಲ ಇಲ್ಲಿಂದ, ಅದಕ್ಕೆ ಯಾರು ಕೆಪಾಸಿಟಿ ಇದೆ ನಿಮಗೆ ಟಾರ್ಗೆಟ್. ನೀವು ನಿಮ್ಮ ಸಚಿವಾಲಯದಲ್ಲಿ ಯಾರಾದ್ರೂ ಮಾಡಿದ್ರೆ ನೀವು ಉಳ್ಕೊಂತೀರಾ, ಇಲ್ಲ ನಿಮ್ಗೆ 2.5 ವರ್ಷ ಆಗ್ತಾ ಬಂತು ಏನೂ ಅಭಿವೃದ್ಧಿ ಅಂತೂ ಮಾಡಕ್ ಬರ್ಲಿಲ್ಲ, ಬಿಹಾರ್ ಎಲೆಕ್ಷನ್ಸ್ ಏನಾದ್ರು ಅನುಕೂಲ ಮಾಡ್ತೀರೇನೋ, ಮಾಡಂಗಿದ್ರೆ ನಿಮ್ಮನ್ನ ಉಳಿಸ್ಕೊಂತೀವಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ ಅನ್ನೋದೇನಾದ್ರೂ ಇರಬಹುದೇನೋ. ಟಾಸ್ಕ್ ಅಲ್ಲ ಟಾರ್ಗೆಟ್. ಯಾಕೆಂದ್ರೆ ಈಗ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ಟಿದೆ, ಯಾರ್ಯಾರು ಯಾವ್ಯಾವ ರೀತಿ ಜವಾಬ್ದಾರಿ ಇದೆ. ಯಾವ ಸ್ಯಾಟಲೈಟ್ ಇಂದ ಇನ್ಫಾರ್ಮೇಶನ್ ಬಂತು ಮೇಡಮ್? ನಮಗೆ ಸೆಟಲೈಟ್ ಇನ್ಫಾರ್ಮೇಶನ್ ಬಂದಿಲ್ಲ, ಅದನ್ನ ಅವರೇ ಹೇಳ್ತಾರೆ, ನಾವ್ ಹೇಳೋದು ಬೇಡ. ಕಾಂಗ್ರೆಸ್ ಅವ್ರ ಆಡಳಿತ ಪಕ್ಷದ ಅವರೇ ಹೇಳ್ತಾರೆ ಯಾವ್ಯಾವ ಸಚಿವಾಲಯದಲ್ಲಿ ಯಾರ್ಯಾರಿಗೆ ಯಾವ್ಯಾವ ತರ ಟಾರ್ಗೆಟ್ ಕೊಟ್ಟಿದ್ದಾರೆ, ಯಾವ್ಯಾವ್ದು ರಿಲೀಸ್ ಮಾಡ್ತಾರೆ, ಇದೆಲ್ಲ ಅವರೇ ಹೇಳ್ತಾರೆ, ನಾವ್ ಹೇಳೋದು ಬೇಡ. ಇವೆಲ್ಲ ಅವ್ರ ಪಕ್ಷದ ನಾಯಕರು ಚೆನ್ನಾಗಿ ನಡೆಸ್ತಾರೆ ಅದನ್ನ. ದಿಲೀಪ್ ಯಾವಾಗ್ಲೂ ಪಾಠ. ಕಾಂಗ್ರೆಸ್ನವ್ರು ಬಹಳ ನಿಸ್ಸೀಮರಾಗಿದ್ದಾರೆ ಯಾವ ವಿಷಯದಲ್ಲಿ ಅಂದ್ರೆ ಅವಾಗ ಸಬ್ಜೆಕ್ಟ್ ಕೊಡೋದಲ್ಲಿ. ದಸರಾ ಅನ್ನೋ ಸಬ್ಜೆಕ್ಟ್ ಕೊಟ್ರು, ಏನೋ ಕ್ರಾಂತಿನೂ ಅಲ್ಲ ಭ್ರಾಂತಿನೂ ಅಲ್ಲ, ಅದೊಂದು ಸಬ್ಜೆಕ್ಟ್ ಕೊಟ್ಟರು. ಸೆಪ್ಟೆಂಬರು, ಆಗಸ್ಟು, ನವಂಬರ್ ಕ್ರಾಂತಿ ಸಬ್ಜೆಕ್ಟ್ ಕೊಟ್ಟರು, ಗಣತಿದು ಒಂದು ಸಬ್ಜೆಕ್ಟ್ ಕೊಟ್ಟರು. ಈಗ ಸರ್ಜರಿ ಸಬ್ಜೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಅದನ್ನು ನಾವು ಚರ್ಚೆ ಮಾಡಬೇಕು. ಈ ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂದ್ರೆ ಇದೇನಾ? ಒಂದು ಸರ್ಕಾರ ಅಂತ ಅಂದಮೇಲೆ ನಾವು ಚರ್ಚೆ ಮಾಡಬೇಕಾಗಿರೋದು ಅಭಿವೃದ್ಧಿ ಮೇಲೆ. ಅಭಿವೃದ್ಧಿಯ ಬಗ್ಗೆ ಚರ್ಚೆನೇ ನಡೀತಾ ಇಲ್ಲ. ಇವತ್ತು ಈ ಸರ್ಜರಿ ಬಗ್ಗೆ ನಡೀತಾ ಇದೆ. ಸರ್ಜರಿ ಎಂತಕ್ ಮಾಡೋದು? ನಮ್ ದೇಹಕ್ಕೆ ಏನಾದ್ರು ಸಮಸ್ಯೆ ಆದಾಗ, ಒಳಗಡೆ ಕಾಯಿಲೆ ಇದ್ದಾಗ ಇದಕ್ಕೆ ಸರ್ಜರಿ ಮಾಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಸರ್ಜರಿ ಮಾತಾಡ್ತಾ ಇದೆ. ಹಂಗಾದ್ರೆ ಅದರೊಳಗಡೆ ಅನರ್ಹರು ಇದ್ದಾರೆ, ತಪ್ಪು ಮಾಡಿರೋರು ಇದ್ದಾರೆ, ಕಾಯಿಲೆ ಕಸಾಲುಗಳಿದ್ದಾವೆ, ಆಚೆ ಕಿತ್ತಾಕ್ಬೇಕು ಅಂತ ಹೇಳಿ ಇವತ್ತು ಸರ್ಜರಿ ನಡೀತಾ ಇದೆ. ಈ ಸರ್ಜರಿ ಕೇವಲ ಸಚಿವರುಗಳದೇ ಆಗುತ್ತಾ ಅಥವಾ ಸಿದ್ದರಾಮಯ್ಯವ್ರನ್ನ ಸೇರ್ಸಾಗುತ್ತಾ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸೇರ್ಸಾಗ್ಬೋದು, ಚಾನ್ಸಸ್ ಇಸ್ ಮೋರ್. ಯಾಕೆಂದ್ರೆ ರಾಜಕೀಯ ಪಟಸಾಲೆನಲ್ಲಿ ಅದು ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಎರಡನ್ನು ಈ ಕಡೆ ಸಿದ್ದರಾಮಯ್ಯನವರು ಬಣದವರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾರೆ, DK ಶಿವಕುಮಾರ್ ಬಣದವರು ನಮ್ಮ ಅಣ್ಣ CM ನೆಕ್ಸ್ಟ್ ಇನ್ನೊಂದು 1 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಇವತ್ತು ಯಾವಾಗಲೂ ಬಿಹಾರ ಚುನಾವಣೆ ಆದ್ಮೇಲೆ ಇವೆಲ್ಲ ಸಚಿವ ಸಂಪುಟ ಸಭೆ, ಸಚಿವ ಸಂಪುಟ ಸರ್ಜರಿ ಅಂತ ಹೇಳ್ತಾ ಇದ್ರು. ಇದ್ದಕ್ಕಿದ್ದಂಗೆ ಇವತ್ತು ಚರ್ಚೆ ಆಗ್ತಾ ಇರೋದು ನೋಡಿದ್ರೆ ಬಿಹಾರ ಚುನಾವಣೆ ಸೋಲಂತೂ ಖಂಡಿತ. ಯಾಕೆಂದ್ರೆ ನೆನ್ನೆ ಒಂದು ಸರ್ವೆ ಬಂದಿದೆ, 7ರಿಂದ 8 ಸೀಟ್ ಅಷ್ಟೇ ಕಾಂಗ್ರೆಸ್ ಗೆಲ್ಲೋದು ಅಂತ. ಸೋಲಂತೂ ಖಂಡಿತ. ಅಕಸ್ಮಾತ್ ಬಿಹಾರ ಚುನಾವಣೆಯಲ್ಲಿ 7ರಿಂದ 8 ಸೀಟ್ ಬಂದ್ರೆ ಸಿದ್ದರಾಮಯ್ಯನವರು 100% ಬದಲಾವಣೆ ಮಾಡ್ತಾರೆ. ಈಗ ಯಾವ್ಯಾವ ಕಾಯಿಲೆ ಕಸಾಲುಗಳಿದ್ದ ಒಂದು ಸರ್ಜರಿ ಮಾಡಿ ಬಿಸಾಕ್ಬಿಟ್ಟು ನನಗೆ ಜೈ ಅನ್ನೋರ್ನ ಇಟ್ಕೊಳ್ಳೋಣ ಅಂತ ಹೇಳಿ ಸಿದ್ದರಾಮಯ್ಯನವರು ಡಿಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ. ಮತ್ತೆ ಅದ್ರ ಜೊತೆಗೆ DK ಶಿವಕುಮಾರ್ ಅವ್ರನ್ನ ಪ್ಲಾನ್ ಅನ್ನ ಉಲ್ಟಾ ಮಾಡ್ಬೇಕು ಅಂತ. DK ಶಿವಕುಮಾರ್ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ. ಯಾಕೆ ಆತ ಸರ್ಜರಿ ಮಾಡೋದ್ರೊಳಗಡೆ ಅಥವಾ ಪ್ಲಾನ್ ಮಾಡೋದ್ರೊಳಗಡೆ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೆ ಟಕ್ಕರ್ ಕೊಡ್ಲಿಕ್ಕೆ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಏನಾದ್ರೂ ಮಾಡಿ ಮುಖ್ಯಮಂತ್ರಿ ಸ್ಥಾನ ಕೊಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರೆಲ್ಲ ಒಂದ್ ಕಡೆ ಪ್ಲಾನ್ ಮಾಡ್ಕೊತಾ ಕುತ್ಕೊಂಡಂಗೆ ಕಾಣಿಸ್ತಾ ಇದೆ. ಮೇಡಮ್ ಇವತ್ತು ಇವ್ರು
ಏನ್ ಮಾಡಿದ್ದಾರೆ ಸಾಧನೆ, ನಮ್ಮ JDS ನ ಸ್ನೇಹಿತರು ಹೇಳ್ತಾ ಇದ್ರು, ಇವರ ಸಾಧನೆಗಳ ಶಿಖರವನ್ನ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಇವತ್ತು ಇವ್ರು ಮಾಡಿರ್ತಕ್ಕಂತ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತ ಒಂದೇ ಒಂದು ಶಾಶ್ವತ ಯೋಜನೆಗಳನ್ನ ಹೇಳ್ಬಿಡ್ಲಿ, ನಾವು ಈ ತರ ಮಾಡಿದೀವಿ ಅಂತ. ಗ್ಯಾರಂಟಿಗಿಂತ ಬೇಕಾ ನಿಮಗೆ? ಅದನ್ನ ನಾನು ಹೇಳಕ್ ಬರ್ತಾ ಇದ್ದೀನಿ. ಗ್ಯಾರಂಟಿ ಹೆಸರು ಹೇಳ್ಕೊಂಡು ಮಾಡಬಾರ್ದು ಅನಾಚಾರ ಮಾಡಿದ್ರು. ಅಯ್ಯೋ, ಗುಂಡಿ ಮುಚ್ಚ್ರಿ, ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಗುಂಡಿ ಮುಚ್ಚಕ್ ಹಣ ಇಲ್ಲ. ಶಾಸಕರಿಗೆ ಅನುದಾನ ಕೊಡಿ, ನೋ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಶಾಸಕರಿಗೆ ಅನುದಾನ ಕೊಡಕ್ ನಮ್ಮ ಹತ್ರ ದುಡ್ಡಿಲ್ಲ. ಒಂದು ಬ್ರಿಡ್ಜ್ ಕಟ್ರಿ, ನೋ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಗ್ಯಾರಂಟಿಗೆ ಹಣ ಕೊಡ್ಬೇಕು. ಒಂದು ಫ್ಲೈಓವರ್ ಕಟ್ರಿ, ಇಲ್ಲ ಹಣ ಇಲ್ಲ. ಬಸ್ಗಳು ಬಿಡಿ, ಬಸ್ಗಳೆಲ್ಲ ಕೆಟ್ಟ ನಿಂತ್ಕೊತಾ ಇದಾವೆ, ಇಲ್ಲ ನಮ್ಮ ಹತ್ರ ಹಣ ಇಲ್ಲ. ಈ ರೀತಿ ಬರೀ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಲೂಟಿ ಮಾಡಿದ್ದೇನೆ. ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ. ಇವರ 2.5 ವರ್ಷ ಸಾಧನೆ ಗ್ಯಾರಂಟಿ ಹೆಸರು ಹೇಳ್ಕೊಂಡ್ ಬಂದ್ರು. ಆಯ್ತು, ಗ್ಯಾರಂಟಿ ನನ್ನ ಕರೆಕ್ಟ್ ಕೊಟ್ರಾ? ನೀವು ಒಂದೇ ಒಂದು ಯುವ ನಿಧಿ ಹೇಳ್ತೀನಿ, 1,75,000 ಜನ ಯುವ ನಿಧಿಯ ಫಲಾನುಭವಿಗಳು. ಇವ್ರು ಹೇಳ್ತಾರೆ ಯುವ ನಿಧಿಯಿಂದ ನಿರುದ್ಯೋಗವನ್ನ ಕಿತ್ತಾಕ್ಬಿಟ್ಟು ಅಂತ. ಈ ರಾಜ್ಯದ ಜನಸಂಖ್ಯೆ ಇರ್ತಕ್ಕಂಥದ್ದು 7 ಕೋಟಿ ಜನ. 7 ಕೋಟಿ ಜನದಲ್ಲಿ 1,75,000 ಜನಕ್ಕೆ 3,000 ಕೊಟ್ಬಿಟ್ಟು ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ಬಿಟ್ಟು ಅಂತ ಹೇಳ್ತಾರೆ. ಮತ್ತೆ ಇವರು 2.5 ವರ್ಷದ ಸಾಧನೆ ಕೇವಲ ತುಷ್ಟೀಕರಣ ರಾಜಕಾರಣ. ಏನ್ ಮಾಡಿದ್ರು? ಮುಸಲ್ಮಾನರಿಗೆ ಇವ್ರಿಗೆ 4% ರಿಸರ್ವೇಶನ್ ಕೊಡಬೇಕಾಗಿತ್ತು ಇವರ ಗುತ್ತಿಗೆಯಲ್ಲಿ. ಆ 4% ರಿಸರ್ವೇಶನ್ ಕೊಡೋದ್ರಗಡೆ ಪಾಸ್ ಆದ್ರು. ಮತ್ತೆ ಅರ್ಧಗಡೆ ಈ ಮುಸಲ್ಮಾನ್ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಯ್ತು, ಮುಸಲ್ಮಾನ್ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಟ್ರು. ಮತ್ತೆ ವಕ್ಫ್ ಬೋರ್ಡ್ ಅಂತ ಹೇಳಿ ಒಂದು, ಆ ವಕ್ಫ್ ಬೋರ್ಡ್ಗೆ ಯಾವ ಹಿಂದೂಗಳ ಆಸ್ತಿ ಇತ್ತು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡೋದ್ರೊಳಗಡೆ ನಂಬರ್ 1 ಸ್ಥಾನ ಕೊಟ್ಟೋಗ್ಬಿಟ್ರು. ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಗಲಾಟೆ, ಏನ್ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ರು, ಅವ್ರ ಕೇಸನ್ನು ವಾಪಸ್ ತೆಗೆದುಕೊಂಡ್ರು. ಮತ್ತೆ ಇದೇ DJ ಹಳ್ಳಿ KG ಹಳ್ಳಿ ಆಗಿರ್ತಕ್ಕಂಥ ಘಟನೆ, ಆ ಕೇಸನ್ನು ವಾಪಸ್ ತೆಗೆದುಕೊಂಡ್ರು. ಮದ್ದೂರಲ್ಲಿ ಘಟನೆ ಆಗಿಬಿಟ್ರು. ಫಸ್ಟ್ ಆಕ್ಷನ್ ಮುಗ್ದಿಲ್ಲ. ಪ್ರಬುದ್ಧ ರೀತಿ ಕಾಂಗ್ರೆಸ್ ವಕ್ತಾರರು ಪ್ರಬುದ್ಧ ರೀತಿ ಎಲ್ಲಾ ರಸ್ತೆಗಳು ಪ್ರಬುದ್ಧ ರೀತಿ ಒಂದು ರಸ್ತೆಯು ನೆಟ್ಟಗಿಲ್ಲ. ಆಯ್ತು, ಬಹಳ ಗೌರವಯುತವಾಗಿ ಡಿಬೇಟೇ ಮಾಡಕ್ಕಾಗಲ್ಲ. ಅಶೋಕ್ ಅವರು ಯಾವಾಗ ಬದಲಾವಣೆ ಆಗ್ತಾರೆ, ಆಮೇಲೆ ಮಿಸ್ಟರ್ ನಾರಾಯಣ ಸ್ವಾಮಿ ಯಾವಾಗ ಬದಲಾವಣೆ ಆಗ್ತಾರೆ, ಅದ್ರ ಬಗ್ಗೆ ಮೋದಿ ಅವರು ಸೆಪ್ಟೆಂಬರ್ 15 ಬದಲಾವಣೆ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ನಿಮ್ ಕಥೆ ಯಾರು? ಪ್ರಬುದ್ಧ ರೀತಿ ವರ್ತಿಸಿ. ಒಂದ್ ನಿಮಿಷ. ಉದಯಪುರ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕಿದ್ರು. ಆ ಒಂದು ಘಟನೆ ಅದಕ್ಕೊಂದು ಕಾರಣ. ಮತ್ತೆ ರಾಜ್ಯದೆಲ್ಲೆಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಆ ಒಂದು ಘಟನೆಗೆ ಯಾರು ಕಾರಣ ಅಂತಕ್ಕಂಥದ್ದು. ಮತ್ತೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅದಕ್ಕೆ ನೋ ಆಕ್ಷನ್. ಭ್ರಷ್ಟಾಚಾರ, ಮತ್ತೆ ವಾಲ್ಮೀಕಿ ಹಿಡ್ಕೊಂಡು ಪಪ್ಪಿ 2,000 ಕೋಟಿ ಲೂಟಿ ಮಾಡಿದ ವೀರೇಂದ್ರ ಪಪ್ಪಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ತಗೊಳ್ಕೊಂಡು, ಆ ಡ್ರಗ್ಸ್ ಫ್ಯಾಕ್ಟರಿ ತಗೊಳ್ಳೋಕೆ ನೇರ ಕಾರಣ ಉಗ್ರಗಾಮಿಗಳು ಬೆಂಗಳೂರಲ್ಲಿ ತಗೊಳ್ಕೊಂಡ್ರು. ಉಗ್ರಗಾಮಿ ತಗೊಳ್ಳೋಕೆ ನೇರ ಕಾರಣ ಏನು ಗೊತ್ತಿಲ್ಲ ಪಾಪ. ಹೋಗಿದ್ದಕ್ಕಿದ್ದಂಗೆ ವಿಷಯ ಅಲ್ಲ, ರಾಜ್ಯದಲ್ಲಿ ಇಷ್ಟೆಲ್ಲ ಅನಾಚಾರಗಳು ಹೋಗಿ ಬಿಗ್ ಬಾಸ್ ನ ಕ್ಲೋಸ್ ಮಾಡ್ತಾರೆ. ಪೊಲ್ಯೂಷನ್ ಕಂಟ್ರೋಲ್, ರಾಜ್ಯದಲ್ಲಿ ಪೊಲ್ಯೂಷನ್ ಕಂಟ್ರೋಲ್. ನನಗೆ ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಏನಪ್ಪಾ ಇಷ್ಟೊಂದು ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತಾವ್ರಂತ ಇದು ಯಾವುದು ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರ ಯಾವುದು ಒಂದು ಬಿಗ್ ಬಾಸ್ ನಲ್ಲಿ ಹೊಗೆ ಹೋಯ್ತಾ ಇತ್ತು, ಡೀಸೆಲ್ ಇಂದ ಹೊಗೆ ಬರ್ತಾ ಇತ್ತು, ಆಮೇಲೆ ಆಚೆ ಕಡೆ ಕೊಳಚೆ ನೀರು ಹೋಗ್ತಾ ಇತ್ತು. ಒಂದು ಬಿಗ್ ಬಾಸ್ ಇಂದ ಇವರಿಗೆ ಚರ್ಚೆ ಆಗ್ಬೇಕು, ಹಿಂದೂಗಳ ಭಾವನೆ ಜೊತೆ ಆಟ ಆಡ್ಬೇಕು, ಹಿಂದೂಗಳನ್ನ ನಾಶ ಮಾಡ್ಬೇಕು. ಇವತ್ತು ಹಿಂದೂಗಳನ್ನ ಏನಾದ್ರೂ ಹಿಂದೂಗಳ ಭಾವನೆ ಜೊತೆ ಆಟ ಆಡ್ತಾ ಇದ್ರೆ ಈ ಕಾಂಗ್ರೆಸ್, ಇವತ್ತು ರಾಜ್ಯವನ್ನು ನಾಶ ಮಾಡಿದ್ರೆ ಈ ಕಾಂಗ್ರೆಸ್. ಇವತ್ತು ಐಟಿ ಸಿಟಿ ಅಲ್ಲ, ಗುಂಡಿ ಬೆಂಗಳೂರು ಮಾಡಾಕವ್ರೆ. ಇವ್ರ ಯೋಗ್ಯತೆಗೆ 2.5 ವರ್ಷ ಕಳೆದವ್ರು ನಾಚಿಕೆ ಆಗ್ಬೇಕು. 2 ವರ್ಷ ಕಳೆದಿರೋದಕ್ಕೆ ಯಾವ ಸಾಧನೆ ಮಾಡಿದ್ದಾರೆ 2.5 ವರ್ಷದಲ್ಲಿ? ಪಾಪ ಇಡೀ ದೇಶದಲ್ಲಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಕಾಣಿಸ್ತಿಲ್ಲ. ಅದೆಂತದು ಗುಂಡಿ ಬೆಂಗಳೂರು ಬಗ್ಗೆ ಮಾತಾಡ್ರಿ ಕುಮಾರ್ ಅವರೇ. ಒಂದ್ ಯೋಗ್ಯತೆ ಗುಂಡಿ ಮುಗಿಸಿಲ್ವಲ್ರಿ, ಒಂದ್ ಗುಂಡಿ ಬಗ್ಗೆ ಮಾತಾಡ್ರಿ. ಅದೇನೋ ಲೂಪ್ ಕ್ರಿಯೇಟ್ ಆಗಿಲ್ವಂತ ಅಲ್ಲಿಂದ ಇಲ್ಲಿ ಟ್ರೈನ್ ಬರಕ್ಕೆ. 2,000 ಕೋಟಿ ಲೂಟಿ ಮಾಡ್ತಾರಲ್ಲ, 15 ಲಕ್ಷ ದುಡ್ಡು, ಅವನ ಬಗ್ಗೆ ಮಾತಾಡ್ರಿ. 15 ಲಕ್ಷ ದುಡ್ಡು ಅದೆಂತದು 15 ಲಕ್ಷ ಹಣ ಕೊಡ್ತೀನಿ ಅಂತ ಹೇಳಿಲ್ಲ, ಬರೀ ನೀವು ಸುಳ್ಳು ಹೇಳ್ತಾ ಬರೋದು. ಇವ್ರು ರಾಹುಲ್ ಗಾಂಧಿ ಏನ್ ಮಾಡಿ ಹಿಂದೂ ಶಕ್ತಿ ವಿರುದ್ಧ ಹೋರಾಡ್ತಾರೆ.
ಮಾಡ್ತಾ ಇದ್ದೀವಿ, 2 ಕೋಟಿ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇದು ಇವ್ರ ಸಿದ್ಧಾಂತ. 11 ವರ್ಷಕ್ಕೆ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾರಂತೆ, ಆದ್ರೂ ಓಟ್ ಹಾಕ್ತಾರೆ ಇವ್ರಿಗೆ ಹಿಂದೂಗಳು. ನಾಚಿಕೆ ಆಗಲ್ವಾ ಇವ್ರಿಗೆ? ಯುವಕರನ್ನ ಸಬಲೀಕರಣ ಮಾಡೋದಕ್ಕೆ ಏನ್ ಮಾಡಿದಿರಿ? ಏನ್ ಮಾಡಿದಿರಿ? 1,75,000 ಸ್ವಾಮಿ 7 ಕೋಟಿ ಇರೋದು ಈ ರಾಜ್ಯದ ಜನಸಂಖ್ಯೆ. ಮಾತಾಡ್ತೀರಿ? ಅಲ್ಲ 7 ಕೋಟಿ ಇರೋದು. ಬಿಹಾರಿಗಳು 1,75,000 ಕೊಟ್ಟಿದ ತಕ್ಷಣ ಯಾರು ಸಹ ನಿರುದ್ಯೋಗ ಸಮಸ್ಯೆ ಬಗೆಹರಿಯಲ್ಲ. ಆ ಗುಜರಾತ್ ಮಾಡಲ್ ಅಂತ ಹೇಳ್ಕೊಂಡು ಅವ್ರೆಲ್ಲ ಕರ್ನಾಟಕಕ್ಕೆ ತಗೊಂಡ್ ತುಂಬೋದು. ಇದು ಇವ್ರು ಗುಜರಾತ್ ಮಾಡಲ್. ನಿಮ್ದು ಯಾವ ನೀವು ಬಾಂಗ್ಲಾದೇಶದವ್ರು ತಗೊಂಡ್ ತುಂಬ್ಕೊಂಡಿದ್ದೀರಲ್ಲ, ಓಟ್ ಕುಟ್ಟಿಸ್ಕೊಳಕ್ಕೆ, ರಾಜೀನಾಮೆ ಕೊಡಕ್ಕೆ ಓಟ್ ಕುಟ್ಟಿಸ್ಕೊಳಕ್ಕೆ ರಾಜ್ಯದಲ್ಲಿ ಬಾಂಗ್ಲಾದೇಶದವ್ರನ್ನ ಆಚರಣೆ ನೋಡ್ರಿ ತಗೊಂಡೋಗಿ. ಒಂದು ನಿಮಿಷ, ಅಲ್ಲಲ್ಲ, ನಾನ್ ನಿಮ್ಮ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಕೊಡಕ್ಕೆ ನಿಮ್ಮ ಗೃಹ ಮಂತ್ರಿ ಅಸಮರ್ಥನ? ಇನ್ನೊಬ್ರು ಅಲ್ಲಲ್ಲ, ನಿಮ್ಮ ಗೃಹ ಮಂತ್ರಿ ಅಸಮರ್ಥನ? 11 ವರ್ಷದಿಂದ ಕಡಲೆಬೇಳೆ ಗೃಹ ಮಂತ್ರಿ ಅಸಮರ್ಥ ಅಂತ ಹೇಳಿ. ಕಡಲೆಬೇಳೆ ತಿಂತಾ ಇದ್ದೀರಿ ಬಾರ್ಡರ್ ಕುತ್ಕೊಂಡು ಬಿಜೆಪಿ ಅವರು. ಅಲ್ಲ, ನೀವು ಆಚೆ ಬಿಡ್ಬೇಕಾಗಿರೋದು. ರಾಜ್ಯದ ಲ್ಯಾಂಡ್ ಕಂಟ್ರೋಲ್ ನಿಮ್ ಕೈಲಿರೋದು. ರಾಜೀನಾಮೆ ಕೊಟ್ಟು ಮನೇಲಿರ್ರಿ. ನೋಡ್ಕೊತಾರಲ್ಲ ಮೇಡಮ್, ಮಿಲಿಟರಿ ಇದೆಲ್ಲ ನೋಡ್ಕೊತ ಅವ್ರ ಮಂತ್ರಿಗಳ ಹೆಸರು ರಾಜೀನಾಮೆ ಹೆಸರು ಕೇಳಿಸ್ಕೊಂಡ್ ಬನ್ನಿ ಕರೆಕ್ಟ್ ಆಗಿ. ಕಾಂಗ್ರೆಸ್ ಇಬ್ಬರನ್ನ ಮನೆ ಅಲ್ಲಲ್ಲ, ಮೊದಲು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಯಾವ ರೀತಿ ಆಚೆ ಕಳಿಸೋದು ಅಂತ ಮಾಹಿತಿ ತಿಳ್ಕೊಂಡ್ಬರ್ರಿ. ಮಾಹಿತಿ ಕೊರತೆಯಿಂದ ಮಾತಾಡಿ. ನಾಲಾಯಕ್ ಬಿಜೆಪಿ ಅಲ್ಲಲ್ಲ, ಯಾವ ರೀತಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆಚೆ ಕಳಿಸೋದು ಅಂತ ಮಾಹಿತಿ ತಿಳ್ಕೊಂಡು ಡಿಬೇಟಿಗೆ ಬನ್ನಿ. ಅದ್ರ ಬಗ್ಗೆ ಮಾಹಿತಿ ಇಲ್ದಲೆ ಬರಕ್ ಹೋಗ್ಬೇಡಿ. ನಿಮಗೆ ಬೇರೆ ಏನು ವಿಷಯ ಇಲ್ಲ ಬಿಹಾರ ಚುನಾವಣೆಗೆ, ಅದಕ್ಕೆ ಈ ಡ್ರಾಮಾ. ನಾವು ಜೆಡಿಎಸ್ ಕೇಳ್ತಾ ಇದೀವಿ, ಯಾವ್ದಾದ್ರು ಒಂದ್ ಸಚಿವಾಲಯ ಏನ್ ಮಾಡಿದ್ರಿ ಹೇಳ್ರಿ? 2.5 ವರ್ಷದಲ್ಲಿ ನಿಮ್ ಸಾಧ್ಯ ಹೇಳ್ರಿ. ಒಂದ್ ಸಣ್ಣ ಸಾಧ್ಯ ಹೇಳಿ. ನಾನು ಇದನ್ನ ಮಾಡಿದೀನಿ ಅಂತ ಹೇಳಿ. ಒಂದು ರಸ್ತೆ ಸರಿ ಮಾಡಿದೀನಿ ಅಂತ ಹೇಳಿ. ಸದ್ಯದ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಎರಡೂವರೆ ವರ್ಷದ ಆಟ ಇದು. ಯಾಕಂತ ಹೇಳಿದ್ರೆ ಅವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದ 2023 ಮೇ ತಿಂಗಳಿಂದ ಹಿಡಿದು ಇವತ್ತಿನವರೆಗೂ ಕೂಡ ಚರ್ಚೆ ಆಗ್ತಿರೋದು ಅದೇ ವಿಷಯ. ನಾವು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿದ್ದು ಬಹಳ ವಿರಳ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಗಲೇ ರಿಷಿಕ್ ಅವರು ಉಲ್ಲೇಖ ಮಾಡ್ದಂಗೆ CM ಸ್ಥಾನಕ್ಕೆ ಪೈಪೋಟಿ, ಅದೇನೋ ಒಪ್ಪಂದ ಆಗಿದೆಯಂತೆ, ಈಗ ಸಂಪುಟ ಸರ್ಜರಿ. ಆದರೆ ಕುಮಾರ್ ಅವರು ಆಗಲೇ ಉಲ್ಲೇಖ ಮಾಡಿದ್ದನ್ನು ಮಾತಾಡೋಣ. ಯಾರು ಕೆಲಸ ಮಾಡಿರ್ತಾರೆ, ಯಾರು ಕೆಲಸ ಮಾಡಿಲ್ಲ, ಇದನ್ನೆಲ್ಲ ಗಮನಿಸುತ್ತೆ ಹೈಕಮಾಂಡ್. ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತೆ ಅನ್ನೋದಾದರೆ, ಇಷ್ಟೋ ತನಕ ಪ್ರತಿಪಕ್ಷಗಳು ಮಾತಾಡಿದ್ದು ಕುಮಾರ್ ಅವರೇ ಅದನ್ನೇ, ಕೆಲಸ ಮಾಡಿಲ್ಲ ಮಾಡೋಂಥವ್ರನ್ನಲ್ಲಿ ಕೂರಿಸಿ ಅಂತ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿರ್ಧಾರ ಹೆಂಗಿರುತ್ತೆ ಅಂತ ನೋಡಿ ಮೇಡಮ್, ಈಗ ಒಂದು ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಒಂದು ನಿಮಿಷ ಬಿಡಿ ಸರ್, ಒಂದು ನಿಮಿಷ ಬಿಡಿ ಸರ್, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ ಸರ್. ನಾನು ಅಲ್ಲಿಗೆ ಬರ್ತೇನೆ, ನೀವು ಹೇಳಿದ ಪ್ರಶ್ನೆಗೆ ಬರ್ತೇನೆ. ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ರು, ಆಯ್ತು, ಅವ್ರ ಸಚಿವ ಸಂಪುಟದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಮಾಡಲಿಲ್ಲ ಅಂತ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅವರು 2 ವರ್ಷ ಆಯ್ತು ನೀವು ಬಂದು ನರೇಂದ್ರ ಸ್ವಾಮಿ ಏನ್ ಮಾಡವ್ರೆ? ಅಲ್ಲ, ಇನ್ನೊಂದು ಆ್ಯಡ್ ಆನ್ ಮಾಡ್ಬಿಡಿ, ಇನ್ನೊಂದು ಚೂರು ಆ್ಯಡ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗೆ. ನೋಡಿ, ನೀವೀಗ ಅಧಿಕಾರದಲ್ಲಿದ್ದೀರಾ, ನೀವು BJPಯನ್ನು ದೂಷಿಸ್ತೀರಾ, ನಿಮ್ಮ ಅವಧಿಯಲ್ಲಿ ನೋಡಿ ಇಷ್ಟೊಂದು ಕೆಲಸ ಮಾಡಿ ಹೋಗ್ಬಿಟ್ಟಿದ್ದೀರಿ, ಹಾಗಾಗಿ ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತೀರಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ರಸ್ತೆ ಗುಂಡಿನೇ ತಗೋಣ. ಏನು ಇಷ್ಟೊಂದು ಗುಂಡಿ ಆಗಿದೆ, ಏನಿದು ಆಡಳಿತ ಸರ್ಕಾರ, ಕಾಂಗ್ರೆಸ್ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ, ಗುಂಡಿ ಮುಚ್ತಿಲ್ಲ ಅಂದ್ರೆ ಇದಕ್ಕೂ BJP ಕಾರಣ. 2.5 ವರ್ಷ ಯಾರು ರಸ್ತೆಲಿ ಹೋಗ್ಲೇ ಇಲ್ಲ ಹಂಗಾರೆ. BJP ಅವ್ರ ಗುಂಡಿ ಹಂಗೇ ಉಳ್ಕೊಂಡಿತ್ತು. ಅಲ್ಲ ಸರ್, ನೀವೆಲ್ಲದಕ್ಕೂ ಅವ್ರನ್ನ ತಗೊಳಕ್ಕಿಂತ ನೀವೇನ್ ಮಾಡಿದ್ರಿ, ನಿಮ್ಮ ಅವಧಿಯಲ್ಲಿ ಏನ್ ಮಾಡಿದ್ರಿ? ನಾನು ಒಪ್ಕೊಂಡೆ, ಬೆಂಗಳೂರಿನ ರಸ್ತೆ ವಿಷಯನೇ ಮಾತನಾಡೋಣ, ಬೇರೆ ಎಲ್ಲ ಬಿಡೋಣ. ಮೇಡಮ್, ಅತಿಯಾದ ಮಳೆ ಈ ವರ್ಷ ಕರ್ನಾಟಕದಲ್ಲಿ ಆಗಿರೋದು ನಿಮಗೆ ಗೊತ್ತೇ ಇದೆ. ಅದು ಬೆಂಗಳೂರು ಹಾಗೆ ಇರಲಿಲ್ಲ, ಇರಿಯಪ್ಪ, ಈ ಹಿಂದೆ ಮಳೆ ಹಾಗೆ ಇರಲಿಲ್ಲ ಬೆಂಗಳೂರಲ್ಲಿ. ಅತಿಯಾದ ಮಳೆ ಬೆಂಗಳೂರಲ್ಲಿ. ಸುಮ್ಮನೆ ಇರ್ರಿ ಸ್ವಾಮಿ, ನಾಟಕ ಮಾಡಿ, ಸುಳ್ಳು ಹೇಳ್ಬೇಡಿ, ಕಿವಿ ಹೋಗ್ಬಿಡಿಸ್ಬೇಡಿ ಅಂತ ಮಾತುಗಳನ್ನಾಡಿ. ಮಳೆ ಆಗಿದೆ ಅಂತ ಹೇಳಿ ಅತಿ ಮಳೆ ಹೋಗಿಲ್ಲ. ಕಾಂಗ್ರೆಸ್ ಅವರು ಫ್ಯಾಕ್ಟ್ಸ್ ಮಾತಾಡೋದು 2 ವರ್ಷ 3.25 ಈ ಬಾರಿ 4 ಆದಷ್ಟು ಮಳೆ ವರ್ಷಗಳಲ್ಲಿ ಆಗಿಲ್ಲ ಅಂತ ಕೇಳಿಸ್ಕೊಳ್ಳಿ. ಈಗ BBMP ಟೆಂಡರ್ ಬೆಂಗಳೂರಿನಲ್ಲಿ
ಎಷ್ಟು ಅನುದಾನ ಕೊಟ್ಟಿದ್ದೀರಾ ಹೇಳ್ರಿ ನೀವು? ಕಳೆದ ಮೇ ಎಷ್ಟು ಅನುದಾನ ಕೊಟ್ಟಿದ್ದೀರಾ ಹೇಳ್ರಿ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ? ಅಧಿಕತೆ ಬೇಡ, ನೀವು ಎಷ್ಟು ಬಜೆಟ್ ಕೊಟ್ಟಿದ್ದೀರಾ ಹೇಳಿ? ಒಂದು ನಿಮಿಷ ಬಿಬಿಎಂಪಿ ಅಂಡರ್ ಅಲ್ಲಿ ಎಷ್ಟು ಕೊಟ್ಟಿದ್ದೀರಾ? 1100 ಕೋಟಿ ರೂಪಾಯಿಗಳನ್ನ ರಸ್ತೆ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿ ಅಷ್ಟೇನಾ? ಬರೀ ಅನೌನ್ಸ್ ಮಾಡಲೇ ಆಯ್ತು. ನಿಮ್ದು ಅನುಷ್ಠಾನ ಯಾವಾಗ? 1000 ಕೋಟಿ ಅಷ್ಟೇನಾ? ಅನುಷ್ಠಾನ ಯಾವಾಗ? ಸ್ವಲ್ಪ ಸುಮ್ಮನೆ 100 ಕೋಟಿ. ಅಲ್ಲ ಸ್ವಲ್ಪ ಸುಮ್ನೆ ಋಷಿಕ್ ಅವರೇ, ದಿಲೀಪ್ ಅವರೇ, ನೋಡಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಬಿಡಿ. ಆಯ್ತು ಇರಿ Facts and figures ಮಾತಾಡಿ. 2 ವರ್ಷ ಆಯ್ತಲ್ವಾ? ಮೇಡಮ್ ನಾನು ಕೇಳಿದ್ರೆ ಒಂದು ನಿಮಿಷ ಸರ್ ಕೇಳಿಸ್ಕೊಳ್ಳಿ. 15,000 ಗುಂಡಿಗಳು ಪಾಟ್ ವಾಲ್ಸ್. ಒಂದು ನಿಮಿಷ ಇರಪ್ಪ. 2 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರು? ಏನು ಕುಮಾರಸ್ವಾಮಿ ಎರಡು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರು? 2 ವರ್ಷದಲ್ಲಿ ನಾವು ಆಯ್ತು ಬಿಡಿಯಪ್ಪ. ಇಷ್ಟು ಅನುದಾನ ಕೊಟ್ಟಿದ್ದೀವಿ, ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಈ ಪ್ರಾಜೆಕ್ಟ್ಗೆ ಇಷ್ಟು ಕೋಟಿ ಕೊಟ್ಟಿದ್ದೀವಿ. ಅದನ್ನ ಹೇಳ್ರಿ ಸ್ವಾಮಿ, 2 ವರ್ಷದಲ್ಲಿ ಏನ್ ಮಾಡಿದ್ದೀವಿ ಅಂತ. ಯಾವ್ಯಾವ ಸಚಿವಾಲಯದಲ್ಲಿ ಯಾರ್ಯಾರು ಏನೇನ್ ಮಾಡವ್ರೆ ಅಂತ ಹೇಳಿ ನೋಡೋಣ. ಆಯ್ತು, ನಿಮ್ ಕುಮಾರಸ್ವಾಮಿ ಏನೇನ್ ಮಾಡಿದ್ರು ಕರ್ನಾಟಕ ಸೃಷ್ಟಿ ಮಾಡಿದ್ರು ಏನೇನೋ ಮಾತಾಡ್ತಾರೆ. ನೀವು ನಿಮ್ದೇಳ್ರಿ 2.5 ವರ್ಷ ಅಧಿಕಾರ ಮಾಡಿದ್ರು. ನಿಮ್ ಸಾಧ್ಯ ನಿಮ್ ಸಾಧ್ಯ ಬಗ್ಗೆ ಮಾತಾಡ್ತಾರೆ. ಒಂದೇ ಒಂದು ಸಾಧ್ಯ ಪ್ರಶ್ನೆ ಕೇಳಿದ್ರಲ್ವಾ? ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಬಿಡಿ ಅವ್ರಿಗೆ. ಮಾತಾಡಿ. ಹೇಳಿ. ಭಾರತ ದೇಶದ ಪ್ರಧಾನಮಂತ್ರಿಗಳು 100 ಮಾಡ್ತೀವಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಅಂತ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡ್ಬೇಕಾದ್ರೆ ಭಾಷಣ ನೀವು ಮುಖ್ಯಮಂತ್ರಿ ಸ್ಟಾರ್ಟ್ ಮಾಡ್ಬೇಕು. ನೀವು ಮುಖ್ಯಮಂತ್ರಿ ಮಾತಾಡಿ. ನೀವು ಪಾಟ್ವಾಲ್ ಬಗ್ಗೆ ಮಾತಾಡಿದ್ರೆ ನರೇಂದ್ರ ಮೋದಿ ನೀವಿಬ್ರು ಏನು ಅಂತ ನಮ್ಗೆ ಗೊತ್ತಿದೆ. ರಾಜ್ಯದ ಜನಕ್ಕೆಲ್ಲ ಬೆಂಗಳೂರನ್ನು ಸೇರಿಸ್ಕೊಂಡಂತೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಪಾಟ್ವಾಲ್ ಬಗ್ಗೆ ಮಾತಾಡಿ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಎಷ್ಟು ಮಾಡಿರ ಹೇಳಿ? ಶಿವಾಜಿನಗರದಲ್ಲಿ ಒಂದು ರೋಡ್ ಇದೆ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಅದೇ ಸಬ್ಜೆಕ್ಟ್ ಮಾತಾಡೋಣ. ಆಯ್ತು, ಸ್ಮಾರ್ಟ್ ಸಿಟಿ ತಗೊಂಡೆ ಮಾತಾಡೋಣ. ಕೇಂದ್ರದಿಂದ ಎಷ್ಟು ಅನುದಾನ ಬಂದಿದೆ? ಕಿಲೋಮೀಟರ್ಗಳು ಕಮರ್ಷಿಯಲ್ ಸ್ಟ್ರೀಟ್ ಎಷ್ಟು ಸತಿ ಹಾಕಿದ್ರೆ ಎಷ್ಟು ಸತಿ ಹಾಕಿದ್ರೆ ಉತ್ತರ ಕೊಡಿ ಸರ್. ಇದ್ರ ಅರ್ಥ, ಈ ಆಕ್ರೋಶದ ಅರ್ಥ ಹೆಂಗ್ ಗೊತ್ತಾ? ನೀವು ಕೆಲಸ ಮಾಡಿಲ್ಲ ಅಂತ. ಸ್ಮಾರ್ಟ್ ಸಿಟಿಗೆ ದಾವಣಗೆರೆ ತಗೊಳ್ಳಿ, ಅವ್ರು ಯಾವ ಸಬ್ಜೆಕ್ಟ್ ತಗೊಳ್ತಾರೆ ಅದೇ ಡಿಸ್ಕಷನ್ ಮಾಡೋಣ. ಸ್ಮಾರ್ಟ್ ಸಿಟಿ ತಗೊಂಡಿದ್ರೆ ಅದನ್ನೇ ಮಾತಾಡೋಣ. ದಾವಣಗೆರೆ ಎಷ್ಟು ತಂದಿದ್ರ ಹೇಳಿ? ತುಮಕೂರು ಎಷ್ಟು ತಂದಿದ್ರ ಹೇಳಿ? ಸ್ಮಾರ್ಟ್ ಸಿಟಿ ಟೆಂಡರ್ ಅಲ್ಲಿ ಏನೇನ್ ಮಾಡಿದ್ರೆ ಹೇಳಿ? ಕರ್ನಾಟಕ ಸರ್ಕಾರ ಸ್ಮಾರ್ಟ್ ಸಿಟಿ ದುಡ್ಡು ಕೊಡ್ಬೇಕಾಗಿರೋ ಎಷ್ಟು ಕೊಟ್ಟಿದ್ರೆ ಅಂತ ನನಗೆ ಗೊತ್ತು. ನೀವೇನ್ ಶ್ವೇತಪತ್ರ ಹೊಡಿಸಿ ಆಯ್ತು, ಏನ್ ಮಾಡಿದ್ರೆ ನಾನು ಉತ್ತರ ಕೇಳಕ್ಕೆ ಉತ್ತರ ನೇರವಾಗಿರ್ಲಿ. ನೀವು ನರೇಂದ್ರ ಮೋದಿ ಗುಜರಾತ್ ಮಹಾರಾಷ್ಟ್ರ ಬಿಹಾರ ನಮ್ ಟ್ಯಾಕ್ಸ್ ದುಡ್ಡು ಎತ್ಕೊಂಡಾಗ ಅಲ್ಲಿ ಉದ್ಧಾರ ಮಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ಸುಮ್ಮನೆ JDS ಬಿಜೆಪಿ GST ಹಣ ಎಷ್ಟು ಸ್ಮಾರ್ಟ್ ಸಿಟಿ ಕರ್ನಾಟಕ ಬಂದಿರೋದು ಹೇಳಿ? ನಂಬರ್ ಕೇಳಕ್ ಬಯಸೋದು ಕರ್ನಾಟಕಕ್ಕೆ ಎಷ್ಟು ಸ್ಮಾರ್ಟ್ ಸಿಟಿ ಅಂತ ನಂಬರ್ ಹೇಳಿ ಸಾಕು. ಬೆಂಗಳೂರು ರಸ್ತೆ ಬಗ್ಗೆ ಸ್ಮಾರ್ಟ್ ಸಿಟಿ ಅಂತ ನಂಬರ್ ಹೇಳಿ. ಬಿಡ್ರಿ, ಬೆಂಗಳೂರು ರಸ್ತೆ ಬಗ್ಗೆ ಮಾತನಾಡ್ತಿದ್ರಿ ಮೇಡಮ್. ನಿಮಿಷ ಇರಿ. 2 ಮೇಜರ್ ವರ್ಕ್ ನಡೀತಿದೆ, ನೀವು ಅಬ್ಸರ್ವ್ ಮಾಡಿದ್ದೀರಿ ಬೆಂಗಳೂರು. ಬಿಡಿಯಪ್ಪ, ವೈಟ್ ಟಾಪಿಂಗ್ ಕೆಲಸ ನಡೀತಿದೆ. ಮೇಜರ್ ವರ್ಕ್ ಅಂತ ಹೇಳಿದ್ರೆ 2 ಮೇಜರ್ ವರ್ಕ್ಸ್. ಒಂದ್ ನಿಮಿಷ ಇರಿ ಋಷಿಕ್ ಅವ್ರೆ, ಒಂದ್ 2 ನಿಮಿಷ ಇರಿ ನೋಡೋಣ ಮೇಡಮ್. 40 mm ದೊಡ್ಡ ಪೈಪನ್ನ ಎಲ್ಲ ರಸ್ತೆಗಳಲ್ಲೂ ಅಳವಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 12 mm ಒಂದ್ ನಿಮಿಷ ಇರಿ. ವಾಟರ್ದು ಮತ್ತು BWSSB ಇದು ಸ್ವಲ್ಪ ಸುಮ್ಮಿರ್ರಿ. BWSSB ಹೌದಪ್ಪ, ವಾಟರ್ದು ನಡೀತಿದೆ, ಸ್ಯಾನಿಟರಿದು ನಡೀತಿದೆ. ಎರಡೂ ಕೆಲಸ ಅಟ್ ಎ ಟೈಮ್ ಇಡೀ ಬೆಂಗಳೂರು 2.5 ವರ್ಷದಿಂದ ಅದೇ ನಡೀತಾ ಇದೆ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಕಿಲೋಮೀಟರ್ ಇದು ಏನು ನಮ್ಮ ದೊಡ್ಡಮಾರಿ ಚರಂಡಿನ ಮಾಡೋದಕ್ಕೆ ಹಣ ಇಟ್ಬಿಟ್ಟು 115 ಕಿಲೋಮೀಟರ್ ಪೂರ್ಣ ಮಾಡಿ ಇನ್ನು 225 ಕಿಲೋಮೀಟರ್ ಬಾಕಿ ಇದ್ರೆ ಆ ಕೆಲಸಕ್ಕೆ ಹಣ ಇಟ್ಟು ಸಿದ್ದರಾಮಯ್ಯ ಒಂದ್ ನಿಮಿಷ ಇರಪ್ಪ. ನಾನು ವಿಷಯ ಗೊತ್ತಿಲ್ಲ.
ನೀವು ಹಿಂದೆ 9 ತಿಂಗಳ ಬೇಕು ಒಂದು ಮಗು ಡೆಲಿವರಿ ಆಗಿ ಹಿಂದೆ ನಮ್ಮ ಸರ್ಕಾರ ಅಧಿಕಾರ ಬಿಡಿ. ಸ್ಟಾರ್ ಮೋಟರ್ ಡೈನು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಮಾತಾಡ್ತಾವ್ರೆ. ಈಗ ಇಲ್ಲ ನಿಮ್ ನರೇಶನ್ ಅವ್ರನ್ನ ಚರ್ಚೆ ಇಲ್ಲ, ಬಿಜೆಪಿ ನರೇಶನ್ ಅದು ಸ್ವಲ್ಪ ಇರಪ್ಪ. ಯಡಿಯೂರಪ್ಪನವರು ಆ ದೊಡ್ಡ ಮೋರಿ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ 230 ಕೋಟಿ ದುಡ್ಡು ಏನಾಯ್ತು ಕೇಳಿ. ಆ 115 ಕಿಲೋಮೀಟರ್ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡಿ ಇನ್ನು ಬಾಕಿ ಉಳಿದಿದ್ದ ಮೋರಿನ ಕಂಪ್ಲೀಟ್ ಮಾಡಬೇಕಾಗಿದೆ. ಇವ್ರ ಸರ್ಕಾರ ಜವಾಬ್ದಾರಿ ಇತ್ತು. ಅದಕ್ಕೆ ಅಂತ ಇಟ್ಟಿದ್ದ ಹಣವನ್ನ ಸ್ವಲ್ಪ ಸುಮ್ಮನಿರ್ರಿ, ಸ್ವಲ್ಪ ಸುಮ್ಮನೆ ಮೇಡಮ್. ಬೆಂಗಳೂರು ನಗರದಲ್ಲಿ ನೀವು ಯಾವುದೇ ಏರಿಯಾ ಬಡಾವಣೆಗಳಿಗೆ ಹೋಗಿ ಅಲ್ಲಿ ಮೇಜರ್ 2 ವರ್ಕ್ ನಡೀತಾ ಇದೆ. ಜೊತೆಗೆ KEBದು ಅಂಡರ್ ಲೈನು 220 ವಾಟ್ಸ್ಗಿಂತ 660 ವಾಟ್ದು ಪೈಪ್ ಲೈನ್ ಮಾಡ್ತಿದ್ದಾರೆ ಎಲ್ಲ ಕಡೆ. ಮಾಡ್ತಿದ್ದಾರೋ ಇಲ್ವೋ? ನೀವು ಸುಮ್ಮನೆ ನಾಗರಬಾವಿಗೆ ಒಂದು ಸುಮ್ಮನೆ ಒಂದು ಮಾಡ್ತಿದ್ದಾರೋ ಇಲ್ವೋ? ಅದನ್ನು ಮಾಡಾದ್ಮೇಲೆ ರಸ್ತೆಗೆ ಟಾರ್ ಹಾಕೋದು ಸರಿ ಅಲ್ವಾ? ಅದ್ರ ಕೆಲಸ ನಡೀತಿರ್ಬೇಕಾದ್ರೆ ರಸ್ತೆ ಗುಂಡಿಗಳಾಗೋದು ಸಹಜ ಅಲ್ವಾ? ಆಯ್ತು, ವೈಟ್ ಟಾಪಿಂಗ್ ಕೆಲಸ ನಡೆಯುವಾಗ ಸಿಂಪಲ್ ಜೆಸಿ ರಸ್ತೆಯಲ್ಲಿ ನಡೀತಾ ಇದೆ ಮೇಡಮ್. ಜೆಸಿ ರಸ್ತೆಯಲ್ಲಿ ನಡೀತಾ ಇದೆ. ಟೌನ್ ಹಾಲ್ನಿಂದ ಎಷ್ಟು ಕಿಲೋಮೀಟರ್? ಒಂದು ನಿಮಿಷ. ಟೌನ್ ಹಾಲಿಂದ ಕಿಲೋಮೀಟರ್ಸ್ ಆಗ್ತಾ ಇದೆ. ಒಂದು ನಿಮಿಷ ಆಗ್ತಾ ಇದೆ. ಶೇಷಾದ್ರಿ ಎಷ್ಟು ಕೇಳಿ ವೈಟ್ ಟಾಪಿಂಗ್ ನಡೀತಾ ಇದೆ. ಅಲ್ಲಿ ಕೆಲಸ ನಡೀತಾ ಇಲ್ವಾ? ವೈಟ್ ಟಾಪಿಂಗ್ ನಡೀತಾ ಇದೆ. ಏನು ಮೇಡಮ್ 114 ಕಿಲೋಮೀಟರ್ ಬೆಂಗಳೂರು ನಗರ ಸುತ್ತಳತೆ ಏನಿದೆ ಅದಕ್ಕೆ ವೈಟ್ ಟಾಪಿಂಗ್ ಕೆಲಸವೂ ನಡೀತಿದೆ. ನಾವು ಬರೀ ರಸ್ತೆ ಗುಂಡಿಲಿ ಇರೋದ್ ಬೇಡ, ನೋಡಿ ಒಂದೊಂದಾಗಿ ಹೋಗೋಣ. ದಿನೇಶ್ ಗುಂಡೂರಾವ್ ಅವರು ಇಲ್ಲ ಸರ್, ನಾವೆಷ್ಟೇ ಚರ್ಚೆ ಮಾಡೋದು ಕೂಡ ನಾಳೆ ಬೆಳಗ್ಗೆ ಗುಂಡಿ ಸರಿ ಆಗಲ್ಲ. ನೀವು ಮಾಡಕ್ ನಿಂತಾಗ ನಿಮ್ಗೆ ಗೊತ್ತಾಗುತ್ತೆ 24 ಗಂಟೆ ಯಾವ ರಸ್ತೆನೂ 1 ನಿಮಿಷ ಖಾಲಿ ಇಲ್ಲ. ಕೆಲಸ ಮಾಡ್ತಾರೆ. ಓಕೆ ಆಯ್ತು ಆಯ್ತು. ಈಗ ದಿನೇಶ್ ಗುಂಡೂರಾವ್ ಅವ್ರ ವಿಷಯ ಬರೋಣ. ಆಯ್ತು ಸರ್, ನಾವು ಗುಂಡಿ ಚರಂಡಿ ಅಂತಲ್ಲೇ ಇರೋದ್ ಬೇಡ, ಬನ್ನಿ ಸರ್. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ. ಮಾತಾಡೋದು ಸುಲಭ, ಯುದ್ಧೋಪಾದಿಯಾಗಿ ಕೆಲಸಗಳು ನಡೀತಾ ಇದಾವೆ. ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ನೋಡಿ ಮೇಡಮ್. ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹದಗೆಟ್ಟಿದೆಯೋ ಅಲ್ಲೆಲ್ಲ ರಾತ್ರಿ ಎಲ್ಲ ಹೋಗಿ ನಿಂತ್ಕೊಂಡು ನೋಡಿ ಇಂಥ ಕಡೆ ಕೆಲಸ ಆಗ್ಬೇಕು ಅಂತ ಮಾಡಿಸ್ತಿದಾರೆ. ಸ್ವಲ್ಪ ಸುಮ್ಮನೆ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಒಂದು ಫ್ಯಾಕ್ಟರಿ ಓಪನ್ ಮಾಡಲಿಲ್ಲ, ಓಪನ್ ಮಾಡಲಿಲ್ವಲ್ಲಪ್ಪ. ಬರೀ ರಸ್ತೆ ಬಗ್ಗೆನೇ ಮಾತಾಡ್ಬೇಕಾ? ಈಗ ನನಗೆ ನೋಡಿ ಸರ್, ಒಂದಷ್ಟು ಜನ ಈಗ ಲಿಸ್ಟ್ ಆಗಿರಲ್ಲ ಇನ್ ಅಂಡ್ ಔಟ್ ನಮ್ಮ ಕ್ಲಿನಿಕ್ ಅಂತ ಹೇಳಿ ಬಡಾವಣೆಗಳಲ್ಲೂ ಅದ್ರ ಕೆಲಸ ಕೈಗೆತ್ಕೊಂಡು ಪೂರ್ಣ ಮಾಡಿ ಅದರ ಸರ್ವಿಸ್ ಡಯಾಲಿಸಿಸ್ ಕೇಂದ್ರಗಳು, ನಮ್ಮ ಕ್ಲಿನಿಕ್ಗಳು. ರೈಟ್, ಆಯ್ತು. ಯಾಕೆ ದಿನೇಶ್ ಗುಂಡೂರಾವ್ ಅವರು ಈಗ ಎಕ್ಸಿಟ್ ಲಿಸ್ಟ್ ಅಲ್ಲಿ ಇದಾರಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ರೆ? ಮೇಡಮ್ ಒಂದು ನಿಮಿಷ, 2 ಮಾನದಂಡ ಒಂದೇ ಅಲ್ಲ. ಮಾನದಂಡ ಅವ್ರು ಕೆಲಸ ಮಾಡಿದರೆ ತೆಗಿಬೇಕು ಅನ್ನೋದಲ್ಲ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ಮಾಡಿದ್ದ 2 ವರ್ಷ ಕೆಲಸ ನಮಗೆ ಪರಿಪೂರ್ಣವಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತ ನಮಗೆ ಗೊತ್ತಿದೆ, ಇನ್ನೊಬ್ರಿಗೆ ಅವಕಾಶ ಮಾಡೋಣ ಅಂತ ಹೇಳಿ ಅವ್ರು ನಮ್ಮ ಬೆಂಗಳೂರು ನಗರ ಹೇಳೋ ನೀನ್ ಸರಿಯಾಗಿ ಕೆಲಸ ಮಾಡಿದ್ಯಪ್ಪ. ಮಧು ಬಂಗಾರಪ್ಪನವರ ಸಾಧನೆ ಏನು, ಎಸ್ ಮಲ್ಲಿಕಾರ್ಜುನ ಅವರ ಸಾಧನೆ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡಿದ್ದಾರೆ ಹೇಳಿ ಮೇಡಮ್. ಅಲ್ಲಿ 2.5 ವರ್ಷ ನೀವು ಮಾಡಿರುವಂತ ಕಾರ್ಯ ನಮ್ಗೆ ಯಶಸ್ವಿಯಾಗಿ ಮಾಡಿದಿರಿ, ನಮ್ಗೆ ತೃಪ್ತಿ ಇದೆ. ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಡೋಣ ಅಂತ ಹೇಳಿ ಒಪ್ಕೋತಾರೆ ಎಲ್ರು ಅಂತ ಅಲ್ವಾ? ಯಾರು ಆಗ್ಲಿ ಮೇಡಮ್, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಶಾಸಕರಿದ್ದಾರೆ, ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಅಲ್ಲಲ್ಲ, ಈಗ ಬರೋಣ ರಿಷಿಕ್ ಅವ್ರಿಗೆ ಬರೋಣ. ಆಯ್ತಪ್ಪ, ದೇವೇಗೌಡರನ್ನ ಅಧ್ಯಕ್ಷರು ಮಾಡೋದ್ ಬಿಟ್ಟು 2.5 ವರ್ಷ ಅತ್ಯುನ್ನತ ಕೆಲಸವನ್ನ ಮಾಡಿದಿರಿ, ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡಿ. ಕಾಂಟೆಕ್ಸ್ಟ್ 5 ವರ್ಷ ಸಿಎಂ ಆಗಿದ್ರಿ, 2 ವರ್ಷ ಈಗಲೂ ಮಾಡಿದಿರಿ, ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದೀರಿ. ಆಯ್ತು, ಈಗ ಬೇರೆಯವ್ರನ್ನ ತಂದ್ಕೊಸೋಣ ಮುಖ್ಯಮಂತ್ರಿಗಾದಿಗೆ, ಆತರ ಚರ್ಚೆ ಆಗುತ್ತಾ? ಏನೇನೋ ಹೇಳ್ತೀರಿ.
ಈಗಿರುವಂತ ಸಚಿವಾಲಯಗಳು ನೋಡ್ರಿ. ಸಚಿವರು ಒಳ್ಳೆ ಕೆಲಸ ಸರ್, ಈಗ ಅವ್ರ term. ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇರೆಯವ್ರಿಗೂ ನಾವು ಆಪರ್ಚುನಿಟಿ ಕೊಡಬೇಕು ಅಂತ ಹೇಳಿದ್ರು ಸ್ವಾಗತಾರ್ಹ. ಯಾವುದೇ ಪಾರ್ಟಿಲಾದ್ರೂ ಎಲ್ಲರಿಗೂ ಸರಿಸಮವಾಗಿ ತೂಗಿಸ್ಕೊಂಡು ಹೋಗ್ಬೇಕು. ಇಲ್ಲಿ 137 ಜನ ಬರಬೇಕಾದ್ರೆ ಶ್ರಮಿಸಿರುವಂತವರು, ಮಾಸ್ ಲೀಡರ್ ಅಂತ ಇರುವಂತವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬೆಂಕಿ ಹಚ್ಚೋ ಕೆಲ್ಸ ಬೇಡ. ಅಲ್ಲ ರೀ, ಬೆಂಕಿ ಅಂದ್ರೆ ಎಷ್ತಾ ಇದೀವಿ ನಾವು. ಸಿ ಟಿ ದೇವೇಗೌಡರನ್ನ ಅಧ್ಯಕ್ಷರನ್ನ ಯಾಕಪ್ಪ ಮಾಡಿಲ್ಲ? ಅದ್ರ ಬಗ್ಗೆ ಹೇಳಿ. ಸಿದ್ದರಾಮಯ್ಯ ಅವರು ಈ ಹಿಂದೆ 5 ವರ್ಷ ಮುಖ್ಯಮಂತ್ರಿ ಸಿ ಟಿ ದೇವೇಗೌಡರನ್ನ ಆಗಿದ್ರು. ಈ ಅಧ್ಯಕ್ಷರನ್ನ 2.5 ವರ್ಷ ಮಾಡಿಲ್ಲ. ಕೂಡ ಅವ್ರ ಮಗನೇ ಯಾಕೆ ಆಗ್ಬೇಕು? 137 ಜನನ ಅವ್ರ ತರಬೇಕಾದ್ರೆ ಮಗನೇ ಯಾಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಆಯ್ತಪ್ಪ. ಸಾಧನೆಗಳು ಎಷ್ಟಿದೆ ಅಂತ ಅವ್ರನ್ನಪ್ಪ. ಕಾಂಗ್ರೆಸ್ ಶಾಸಕ. ಗೊತ್ತಿದ್ದಾರೆ. ಸೊ ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶಾಸಕ ನೀವು ಯಾಕೆ ಯಾಕೆ ಸಿಎಂ ಮಾಡಬೇಡ್ದು? ಸಿಎಂ ಮಾಡಬೇಡ್ದು ಆಯ್ತು. ಕೊಡಿ ಅವ್ರಿಗೂ ಪಾಪ. ಒಂದು ನಿಮಿಷ. ಅವರು ಒಳ್ಳೆ ಆಡಳಿತ ಕೋಲಾರದ- ಅವ್ರು ಅಷ್ಟೆಲ್ಲ ಕೋಲಾರದ effort ಹಾಕಿದಾರಲ್ಲ, ಯಾಕಪ್ಪ ಕೊಡಿ ಅವ್ರಿಗೂ ಕೇಂದ್ರ ಪಾಪ. ಮಂತ್ರಿ ಆಗ್ಲಿಲ್ಲ ಎಲ್ಲ ಅಂದ್ರೆ? ಸೀಸನ್ ಹೋಗ್ಬಿಡ್ತಲ್ವಾ? ಮೇಡಮ್. ಅವ್ರ ಅಂಡರಲ್ಲಿ ಎಲ್ಲ ಸಚಿವಾಲಯಗಳು ದಿಲೀಪ್, ವೇಟ್ ಮಾಡ್ತಾ ದಿಲೀಪ್, ಇದ್ದಾರೆ. ದಿಲೀಪ್, ಒಂದ್ ನಿಮಿಷ. ಕೋಲಾರದ ಡಿ ಕೆ ಶಿವಕುಮಾರ್ ಅವರು ಆಯ್ತು. ಸಿಎಂ ಮಾಡ್ಬಿಡಿ. ಅವ್ರನ್ನ ಕೇಂದ್ರ ಮಾಡಿ ಪಾಪ. ಮಾಡಿ. JDS ಇಂದ ಮಂಜುನಾಥ್ ಅವ್ರನ್ನು ಮಾಡಿ. ಸಂಭಾವ್ಯರ ಪಟ್ಟಿ ಇದೆ. ಜನ ಗೆದ್ದು ಸಂಭಾವ್ಯರ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮಾಡ್ಲಿ ಅವ್ರನ್ನ ಸಿಎಂ. ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು ಬಿ ಕೆ ಹರಿಪ್ರಸಾದ್ ಅವರು. ನಾನು ಮುಖ್ಯಮಂತ್ರಿಗಾದಿ ಆಕಾಂಕ್ಷಿ ಅಂದ್ರಲ್ಲ ಆರ್ ವಿ ದೇಶಪಾಂಡೆ ಅವರು. ಇಂಥವ್ರು ಲಿಸ್ಟ್ ಅಲ್ಲಿದ್ದಾರೆ. ಕೆ ಎನ್ ರಾಜಣ್ಣ ಅವ್ರು ಮತ್ತೆ ತಗೋತಾರಂತೆ, ನಾಗೇಂದ್ರ ಅವರು ತಗೋತಾರಂತೆ. ಈ ತರ ಸುದ್ದಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದ್ ನಿಮಿಷ ಕುಮಾರ್ ರೈಟ್. ಇವಾಗ ನಮ್ಮ ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಈಗ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಬೇರೆಯವ್ರಿಗೆ ಅವಕಾಶ ಕೊಡಬೇಕು, ನಾವು ಅಷ್ಟು ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ, ಈ ರೀತಿ ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ. ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ನಾವು ಮಾತಾಡ್ತಾ ಇರೋದಲ್ಲ, ನೀವು ಮಾತಾಡ್ತಾ ಇರೋದು ಅಂತೇಳಿ. ಅಲ್ಲೇ ಇವರ ಶಿವಗಂಗಾ ಬಸವರಾಜು ನೇರವಾಗಿ ಹೇಳ್ತಿದ್ದಾರೆ. ಇವತ್ತು ಇಕ್ಬಾಲ್ ಹುಸೇನ್ ಇವರ ಒಂದು ರಾಮನಗರದ MLA ಅವ್ರು ನೇರವಾಗಿ ಹೇಳ್ತಿದ್ದಾರೆ. ಕುಣಿಗಲ್ ರಂಗನಾಥ್ ಹೇಳ್ತಿದ್ದಾರೆ. ತುಂಬ ಜನ ಇನ್ನು ಮಾಗಡಿ ಬಾಲು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಅಕಸ್ಮಾತ್ ಮುಖ್ಯಮಂತ್ರಿ ಬದಲಾವಣೆ ಆದರೆ JDSನವ್ರಿಗೂ BJPಗೂ ಕೊಡಲ್ಲ, ಅವ್ರಿಗೆ ಆಗೋದು, ನಮ್ಗಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತುಗಳೇ ಇದು. ಅವ್ರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಮಾತುಗಳೇ. ಮತ್ತೆ ಇವ್ರ ಸರ್ಕಾರದ ಬಗ್ಗೆ ಇವ್ರದೇ ಶಾಸಕರು ಹೊಗಳ್ತಾ ಇರೋದು. ರಾಜು ಕಾಗೆ ಏನ್ ಹೇಳಿದ್ದಾರೆ ಗೊತ್ತಿದೆ, ಬಸವರಾಜ ರಾಯಡ್ ಏನ್ ಹೇಳಿದ್ದಾರೆ, ಇಡೀ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿದ್ರು. ಒಂದ್ ನಿಮಿಷ. ಆಮೇಲೆ ರಾಜಣ್ಣ ನಾಗೇಂದ್ರ, ಆರ್ ವಿ ದೇಶಪಾಂಡೆ, ಇವ್ರ ಹೆಸರು ಬಿ ಕೆ ಹರಿಪ್ರಸಾದ್. ಅದೇ ಇವರೆಲ್ಲರೂ ಸಹ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಸಹ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇರ್ತಕ್ಕಂಥವ್ರು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತೀವಿ ಅಂತ ಆಸೆ ತೋರಿಸ್ತಾ ಇದ್ದಾರೆ. ಇವರೆಲ್ಲರೂ ಏನಾದ್ರು ಮಾಡಿ ಡಿ ಕೆ ಕೆಡವಬೇಕು ಅಂತ ಹೋಗ್ತಾ ಇರ್ತಕ್ಕಂಥದ್ದು. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಇವ್ರದೆಲ್ಲ ಒಂದು ಟೀಮ್. ಇವ್ರದೇ ಗುಂಪುಗಳಾಗಬೇಕು. ಅಲ್ಲೇ ಗಲಾಟೆ ಆಗ್ತಾ ಇದೆ, ವಾರ ಆಗ್ತಾ ಇದೆ. ಇವರು ಬೇರೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರ ಯೋಗ್ಯತೆಗೆ 2.5 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಸಾಧನೆ ಮಾಡಿದಿರ ಹೇಳ್ರಿ ಅಂದ್ರೆ ಒಂದೇ ಒಂದು ಯೋಜನೆ ಹೇಳಲಿಕ್ಕೆ ಇವತ್ತು ಇಲ್ಲ. ಗುಂಡಿ ಬೆಂಗಳೂರು ಇವತ್ತು ಇಂಡಸ್ಟ್ರೀಸ್ಗಳು ಯು ಪೀಪಲ್ ಅದನ್ನ ಇವತ್ತು ಗುಂಡಿ ಬೆಂಗಳೂರು ಕಂಪನಿಗಳು ಆಚೆ ಹೋಗ್ತಾ ಇದಾವೆ. ನೆನ್ನೆ ತಾನೇ ಟೊಯೋಟಾ ಕಂಪನಿ ಮಹಾರಾಷ್ಟ್ರಕ್ಕೆ ಹೋಗಿದೆ, ಕರ್ನಾಟಕವನ್ನ ಬಿಟ್ಟು. ಯಾಕೆ ಅಂದ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅಂತ. ನಾವು ಗುಂಡಿ ಮುಚ್ತಾ ಇದೀವಿ, ನಾವು ವೈಟ್ ಟ್ಯಾಪಿಂಗ್ ಆಗ್ತಾ ಇದೀವಿ, ಚರಂಡಿ ಸರಿ ಮಾಡ್ತಾ ಇದೀವಿ. 2.5 ವರ್ಷದ ಚರಂಡಿ ಸರಿ ಮಾಡ್ತಾ ಇದ್ರೆ ನಿಂತು ಮಾಡಿಸ್ಬೇಕು ನೀವು. ಅದಕ್ಕೆ ಇರೋದು ಪ್ರತಿಪಕ್ಷದವರು. ಇವರು ನಿಂತು ಮಾಡ್ಸಕ್ ನಾವು ರೆಡಿ ಇದೀವಿ, ಅವ್ರು ಬರಕ್ ರೆಡಿ ಇರ್ಬೇಕಲ್ಲ. ಸ್ಕೇಲ್ ತರ ಅಳತೆ ಮಾಡ್ತಾವ್ರಿ. ಇನ್ನೂ ಕುಮಾರ್ ಸರ್, ಸ್ಕೇಲ್ ತರ ಅಳತೆ ಮುಗಿಯಲ್ಲ. ಮಾತಾಡಿದ್ ಬೇಡ, ಅದನ್ನ ಪಕ್ಕಕ್ಕೆ ಏನು. ಈಗ ಏನು ಔತಣಕೂಟ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಯೋಜನೆ ಮಾಡಿದ್ದಾರಲ್ಲ, ಇದು ಯಾವ ಕಾರಣಕ್ಕೆ? ಎಲ್ಲರೂ ಬರ್ತಿದಾರ ಮೇಡಮ್? ಇದು ದಸರಾ ಹಬ್ಬ ಆಗಿದೆ, ಈಗ ದೀಪಾವಳಿ ಹಬ್ಬ ಹೌದು. ವಿಜೇಂದ್ರನ್ಗೆ ಸೆಂಡ್ ಆಫ್ ಪಾರ್ಟಿ, ಕುಮಾರಸ್ವಾಮಿಗೆ ಸೆಂಡ್ ಆಫ್ ಪಾರ್ಟಿ, ವಿಜೇಂದ್ರನ್ಗೆ, ನಾರಾಯಣ ಸ್ವಾಮಿಗೆ ಸೆಂಡ್ ಆಫ್. ನಿಮ್ ಸೆಂಡ್ ಆಫ್ ಪಾರ್ಟಿ ಕರೀರಿ, ನಾವು ಬರ್ತೀವಿ. ಸಿದ್ದರಾಮಯ್ಯ ಸೆಂಡ್ ಆಫ್ ಪಾರ್ಟಿಗೆ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಕರೀರಿ, ಬರ್ತೀವಿ. ನಮ್ಮ ಪಕ್ಷದ ಒಳಗಡೆ ನಮ್ಮ ನಾಯಕರು ಅವ್ರ ಮನೆಯಲ್ಲಿ ಊಟಕ್ಕೆ ಕರೆದ್ರೆ ನಿಮ್ಗೇನಪ್ಪ? ಯಾರ್ಯಾರನ್ನ ಕರೆದಿದ್ದಾರೆ? ಆಯ್ತು, ರಮೇಶ್ ಜಾರಕಿಹೊಳಿ ಅವ್ರ ಮನೇಲಿ ಕರಿಬೇಕಾಗಿದ್ರೆ ಮನೇಲಿ ಕರಿಬೇಕಾ? ಪ್ರಹ್ಲಾದ್ ಜೋಶಿ ಮನೇಲಿ ಕರಿಬೇಕಾ? ನಿಮ್ಮ ಮನೇಲೆ ಒಪ್ಕೊಳ್ಳಿ. ಸೆಂಡ್ ಆಫ್ ಪಾರ್ಟಿ ಅಂತ ಒಪ್ಕೊಳ್ಳಿ ಅಷ್ಟೇ. ಸುಮ್ಮನಿರಿ ಮೇಡಮ್. ದಸರಾ ಹಬ್ಬ ಈಗಷ್ಟೇ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರುಗಳನ್ನೆಲ್ಲ ಕರೆದು, ಶಾಸಕರನ್ನೆಲ್ಲ ಕರೆದು ಕೈಗೆ ಸ್ವೀಟ್ ಪಟಾಕಿ ಕೊಟ್ಬಿಟ್ಟು ಪಟಾಕಿ ಹೊಡೀರಿ ಅಂತ ಸೆಂಡ್ ಆಫ್ ಪಾರ್ಟಿ. ಸುಮ್ಮನೆ ದೀಪಾವಳಿ ಹಬ್ಬ ಬರ್ತಾ ಇದೆ, ಒಂದು ಮನೆ ಒಳಗಡೆ ಒಂದು ಒಳ್ಳೆ ಊಟ ಕೊಟ್ಟು
ಸೌಹಾರ್ದತೆಯಿಂದ ಒಂದು ನಿಮಿಷ ಕೇಳಿಸ್ಕೊಳ್ರಿ ರೀ. ನಿಮ್ಮ ಯಡಿಯೂರಪ್ಪ ಮನೆಯಲ್ಲಿ ದಿನ ಮೀಟಿಂಗ್ ಕರೆದು ಊಟ ಹಾಕಿಸ್ತಿದ್ದಲ್ಲ ಯಡಿಯೂರಪ್ಪ, ಅದ್ರ ಬಗ್ಗೆ ಮಾತಾಡಕ್ಕಾಗುತ್ತಾ ನಿಮ್ಗೆ? ಏನ್ ಮಾತಾಡ್ತಿಲ್ಲ? ಸದ್ಯಕ್ಕೆ ಹತ್ರವಾಗಿರ್ಬೇಕು ಮಾತಾಡಿದ್ರೆ ಈ ರೀತಿ ನಗೆ ಪಾಟಲಿಗಳಾಗ ಮಾತಾಡೋದು ಬೇಡ. ಸುಮ್ಮನೆ ಕೂತ್ಕೊಳ್ರಿ. ನಿಮ್ ಪಕ್ಷದಲ್ಲಿ ದಿನ ಬೆಳಗ್ಗೆ ಬೇಡ್ರಿ, ನಿಮ್ ಪಕ್ಷದಲ್ಲಿ ದಿನ ಬೆಳಗಾರ ಇಂಥವೇ ನಡೀತಾ ಇರ್ತವೆ. ನಮ್ಮ ಪಕ್ಷದಲ್ಲಿ ಏನಂತದೇ ನಡೀತಾ ಇಲ್ಲ. ಬೇಡ್ರಿ, ನಿಮ್ ಪಕ್ಷದ ನಾಯಕರು ಮನೆಯಲ್ಲೇ ಸಿಕ್ಕಲ್ಲ. ಜೈಲಿಗೆ ಹೋಗಿ ಔತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಪಕ್ಷದ ನಾಯಕ ಮಂತ್ರಿಗಳು. ಕೇಂದ್ರ ನಿಮ್ಮವರೆಲ್ಲ ಜೈಲು ಹೋಗ್ಬಿಟ್ಟಾರಲ್ಲ, ನಿಮ್ಮವರೆಲ್ಲ ನಾಗೇಂದ್ರ ವೀರೇಂದ್ರ ಪಪ್ಪಿ ಎಲ್ಲ ಜೈಲಲ್ಲವ್ರೆ. ಸಿಗಲ್ಲ ಇವ್ರ ನಾಯಕರು. ಬಿಡಿ ಸರ್. ಓಕೆ, ನೋಡಿ, ಔತಣ ಕೂಟಕ್ಕೆ ಕರೆದಿದ್ದಾರೆ. ಅದನ್ನ ನೀವು ಈ ತರ ಯಾವ ಔತಣ ಕೂಟ ಹೇಳಿ ಸರ್? ಏನು ವಿಶೇಷ ಏನು ಸರ್? ದೀಪಾವಳಿ ಅಂತ ಹೇಳಿಲ್ವಲ್ಲಿ? ವಿಜೇಂದ್ರನ ಕೇಳ್ರಿ, ಹೇಳ್ತಾರೆ. ವಿಜೇಂದ್ರ ಅಶೋಕ್ ಕೇಳ್ರಿ, ಹೇಳ್ತಾರೆ. ಸುಮ್ಮನೆ ಏನ್ ಹೇಳಿ ಸರ್? ನೋಡಿ ಮೇಡಮ್, ಮಾನ್ಯ ಮುಖ್ಯಮಂತ್ರಿಗಳು ಊಟ ಕೊಡಿಸೋದು ತಪ್ಪು ಅನ್ನೋದಾದ್ರೆ ಬಿಜೆಪಿ ಅವ್ರಿಗೆ ನಿಮ್ಮ ಸೋಗಲಾಡಿತನದ 56 ಇಂಚು ಇದೆ. ಒಂದಿನ ಯಾರಿಗೂ ಒಂದು ಊಟ ಹಾಕೊಂಡ್ಬಲ್ರಿ. ಇದೊಂದೇ ನಿಮ್ಗೆ ಇಲ್ಲ ನರೇಂದ್ರ ಮೋದಿ ನೀವು ಭ್ರಷ್ಟಾಚಾರ ಮಾಡ್ತಾ ಏನು ಗೊತ್ತಿಲ್ಲ. ನಾಟಕ ಸುಳ್ಳು. ಅಧಿಕೃತವಾಗಿ ಹೈಕಮಾಂಡ್ ಇಂದೇನು ಆದೇಶ ಬಂದಿಲ್ಲ, ಏನೋ ಸಂಪುಟ ಸರ್ಜರಿ ಅದು ಇದು ಅಂತ ಹೇಳಿ. ಬಟ್ ಇಲ್ಲಿ ಸದ್ಯಕ್ಕಂತೂ ಊಹಾಪೋಹ. ಬಟ್ ಸ್ಟಿಲ್ ಇರೋ ಲಿಸ್ಟ್ ನೋಡಿದ್ರೆ ನೋಡಿ, ಹಿಂದೆ ಧ್ವನಿ ಎತ್ತಿದಂತಹ BK ಹರಿಪ್ರಸಾದ್ ಅವರು ಇನ್ನೊಂದು ಚಾನ್ಸಸ್ ಇದೆ. RV ದೇಶಪಾಂಡೆ ಅವರು, ನಾಗೇಂದ್ರ ನೋಡಿ ರಾಜೀನಾಮೆ ಕೊಟ್ಟಿದ್ರು. ಕೇನ್ ರಾಜಣ್ಣವ್ರನ್ನ ಕರ್ಕೋತೀರಾ? ಅಲ್ಲ, ಈಗಾಗ್ಲಿ ತಪ್ಪೇನು ಅಂತಾನೆ ಆಗ್ಲೂಬಾರ್ದು, ಆಗ್ಲೂಬೇಕು. ನೀವೆರಡು ಹೇಳ್ತೀರಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು. ನಾವು ಯಾರನ್ನ ಕರ್ಕೋಬೇಕು, ಯಾರನ್ನ ಕರ್ಕೋಬಾರ್ದು ಅಂತ ನಮ್ಮ ಹೈಕಮಾಂಡ್ ಮಾನ್ಯ ಮುಖ್ಯಮಂತ್ರಿಗಳು ನಾಗೇಂದ್ರ ಅವರನ್ನು ಸೇರಿ ನೋಡಿ, ನಾಗೇಂದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೋತಾರೆ. ನೀವೇನು 2 ಹೆಸರು ಹೇಳಿದ್ರಿ, ನಮ್ಗೆ ಗೊತ್ತಿದೆ. ನಿಮ್ ತರ ಅಡಿಗೆ ಮನೆ ಪಕ್ಷ, ನಮ್ದು ಅಡಿಗೆ ಮನೆ ಪಕ್ಷ ಅಡಿಗೆ ಮನೆ ತೀರ್ಮಾನ ಆಗುತ್ತಲ್ಲ ಆ ಪಕ್ಷ. ಅವ್ರದ್ದು ಗರ್ಭಗುಡಿ ಪಕ್ಷ ನಾಗ್ಪುರದಲ್ಲಿ ತೀರ್ಮಾನ ಆಗುತ್ತಲ್ಲ ಹಂಗ. ನಿಮ್ದು ಇಟಲಿನಲ್ಲಿ ತೀರ್ಮಾನ ಆಗೋದು. ಇಟಲಿನಲ್ಲಿ ಮಾತಾಡಿದ್ರೆ ಯಾಕಾಗುತ್ತೆ ಸ್ವಾಮಿ? ನಿಮ್ಮ ರಾಹುಲ್ ಗಾಂಧಿ 2 ದೇಶದ ವೀಸಾ ಇಟ್ಕೊಂಡವ್ರೆ. 2 ದೇಶದ ವೀಸಾ ಇಟ್ಕೊಂಡವ್ರೆ. ಅದು ಕೋರ್ಟ್ ಕೇಸ್ ನಡೀತಾ ಇದೆ, ಗೊತ್ತಿರಲಿ. ನವೆಂಬರ್ ಡಿಸೆಂಬರ್ ಅಡ್ವಾಣಿ ಪಾಕಿಸ್ತಾನದಲ್ಲಿ ಹೋದವರು ಅವ್ರು ಕೇಳ್ಕೊಂಡ್ಬನ್ನಿ. ಅಲ್ಲ, ಕೇಸ್ ನಡೀತಾ ಇದೆ. ಹೈಕೋರ್ಟ್ 1960 ಪೌರತ್ವ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ 2 ದೇಶದ ವೀಸಾ ಇಟ್ಕೊಂಡ್ರೆ ಆ ವ್ಯಕ್ತಿ ಈ ಸೌಕರ್ಯಕ್ಕ ದೊಡ್ಡ ಬ್ಯಾಂಡೇಡ್ ಕೊಟ್ಟಿದ್ದು ಮುಗಿತು ಸರ್. ನವೆಂಬರ್ಗ ಡಿಸೆಂಬರ್ಗ ಸರ್ಜರಿ ಆದ್ರೆ ಅಂತ ಕೇಳದೆ. ನಮ್ಮ ಪಕ್ಷದ ಆಂತರಿಕ ವಿಚಾರ. ಓ ಹೌದಾ? ಯಾವಾಗ್ಲಾದ್ರೂ ಮಾಡ್ಕೋತೀವಿ. ನಾಳೆ ಬೆಳಗ್ಗೆ ಮಾಡ್ತೀವಿ. ಯಾಕಾದ್ರೆ ಇದು ಚಿಂತೆ ಕೇಳಿಸ್ಕೊಳ್ಳಿ ಸರ್. ಕೇಂದ್ರ ಸರ್ಕಾರದಲ್ಲಿ ಯಾವತ್ತು ಪ್ರಧಾನಮಂತ್ರಿ ಕೆಳಗಿನಿಂದ ಕೇಳಿ. ಬಿಹಾರ್ ಎಲೆಕ್ಷನ್ಸ್ 75 ವರ್ಷ ಆದ್ಮೇಲೆ ಇಳಿಬೇಕಲ್ಲ, ಇಳಿಯೇ ಕೇಳಿ ಫಸ್ಟ್, ಆಮೇಲೆ ಇದನ್ನೆಲ್ಲ ಚರ್ಚೆ ಮಾಡೋಣ. ಅಲ್ಲಿ ರೆಫರೆನ್ಸ್ ತಗೊಂಡು ಹೇಳ್ಬೇಕು ನೀವು. ನೋಡಿ, ಬಿಹಾರ್ ಎಲೆಕ್ಷನ್ಸ್ ರಿಸಲ್ಟ್ಸ್ ಬರೋದು ನವೆಂಬರ್ 14th, 15th, 16th ಇಲ್ಲಿ ಸರ್ಜರಿ. ನೋಡ್ರಿ, ನೋಡಿ ನಮ್ಮ ಪಕ್ಷದ ಆಂತರಿಕ ವಿಚಾರ. ನೀವು ದೀಪಾವಳಿ ಕರೆದುಬಿಟ್ಟು ನಾವು ಸ್ವೀಟ್ ಬಾಕ್ಸ್, ಪಟಾಕಿ ಬಾಕ್ಸ್ ಕೊಡ್ತೀವಿ. ನಿಮ್ಗೆ ಹೊಟ್ಟೆವ್ರಿ ಅಂತ ಹೇಳಿ ಏನ್ ಹೊಟ್ಟೆವ್ರಿ? ಏನ್ ಹೊಟ್ಟೆವ್ರಿ? ಹಸಿರು ಪಟಾಕಿ ಕಂಟ್ರೋಲ್ ಬೋರ್ಡ್ ಆಕ್ಟಿವ್ ಬೇರೆ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಒಂದಿನ ಒಬ್ಬರಿಗೆ ಊಟ ಹಾಕ್ಸಿಲ್ಲ. ಹಸಿರು ಪಟಾಕಿ ಊಟ ಹಾಕ್ಸಿಲ್ಲ. ಯೋಗ್ಯತೆ ಗೊತ್ತು. ನಾನು ಅವಾಗಲೇ ಉತ್ತರ ಕೇಳಿದೆ. ಒಂದು ನಿಗಮ ಮಂಡಳಿದ ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ನರೇಂದ್ರ ಮೋದಿ ಕೇಳಿ. ಈಗ ಗುಂಡಿ ಮುಚ್ಚಿದಿರಾ? ನರೇಂದ್ರ ಮೋದಿ ಕೇಳಿ. ಭ್ರಷ್ಟಾಚಾರ ಮಾಡಿದ್ರ? ನರೇಂದ್ರ ಮೋದಿ ಕೇಳಿ. ಲೂಟಿ ಹೊಡೆದಿರ? ನರೇಂದ್ರ ಮೋದಿ ಕೇಳಿ. ಪಾಪ ಎಲ್ಲ ನರೇಂದ್ರ ಮೋದಿ ಮಾಡಂಗಿದ್ರೆ ನೀವೇ ಹಾಕಿದ್ದೀರಿ. ಎಷ್ಟು GST ಕರ್ನಾಟಕ ಗಡಿ ಮಾತ್ರ ದಾಟಿಲ್ಲ ಡ್ರಗ್ಸ್. ನೀವಲ್ಲಿ ಎಲ್ಲೆಲ್ಲಿ ಲಾಕ್ ಮಾಡ್ಬೇಕಾದ್ರೆ ಲಾಕ್ ಮಾಡಿಲ್ಲ ಅಂದ್ರೆ ಹಿಂಗ ಆಗ್ತಿರ್ಲಿಲ್ಲ.
ಪರಮೇಶ್ವರನಿಗೆ ಗೊತ್ತೇ ಇಲ್ಲ. ಅಹಮದಾಬಾದಲ್ಲಿ ರಾಜ್ಯದಲ್ಲಿ ಮೈಸೂರು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಪರಮೇಶ್ವರನಿಗೆ ಗೊತ್ತಿಲ್ಲ. ದಿಲೀಪ್ ಹೇಳಿ ಬೇಗ. ಅದಾನಿನ ಜೈಲಿಗೆ ಹಾಕಿಲ್ಲ ಇನ್ನು. ಅವ್ರ ಫ್ರೆಂಡ್ ಮೋದಿ 56 ಇರೋದಕ್ಕೆ ಮೋದಿ ವ್ಯಾಪಾರ ಮಾಡಿಸ್ತಾರ ಅವ್ರ ಕೈಯಲ್ಲಿ ಜೈಲಿಗೆ ಇನ್ ಮುಂದೆ ಅಟ್ಲೀಸ್ಟ್ ಕೆಲಸ ಮಾಡುವಂತ ಒಟ್ಟಾರೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ದಸರಾ ಬಗ್ಗೆ ಮಾತಾಡಿದ್ವಿ, ಕ್ರಾಂತಿಗಳ ಬಗ್ಗೆ ಮಾತಾಡಿದ್ವಿ, ಗಣತಿ ಬಗ್ಗೆ ಮಾತಾಡಿದ್ವಿ. ಈಗ ನೋಡಿ ಸಂಪುಟ ಸರ್ಜರಿ ಅಂತ ಮಾತಾಡ್ತಾ ಇದ್ದೀವಿ. ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಲಿಲ್ಲ, ನೀವು ಕೇಳಲಿಲ್ಲ ಅನ್ನೋ ಪರಿಸ್ಥಿತಿ. ಯಾಕಂದರೆ ನಮ್ಮ ಮತದಾರ ಪ್ರಭುಗಳಲ್ಲಿ ಪ್ರಶ್ನೆ ಮಾಡುವ ಮನೋಭಾವ ಕಮ್ಮಿಯಾಗಿದೆ. ನಿಮ್ಮ ಮನೆ ಎದುರುಗಡೆ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಹೋಗಿ MLA ಮನೆಗೆ. ನನ್ನ ಮನೆ ಎದುರುಗಡೆ ಯಾಕೆ ರಸ್ತೆ ಇಲ್ಲ ಅಂತ, ನೀರು ಬಂದಿಲ್ಲ ಅಂತ ಹೇಳಿದ್ರೆ ಹೋಗಿ MLA ಮನೆ ಎದುರುಗಡೆ. ಇಂತಹ ಮನಸ್ಥಿತಿ ಯಾವಾಗ ಬರುತ್ತೋ ಆವಾಗ ಅಭಿವೃದ್ಧಿ ಅನ್ನೋದು ಸಾಧ್ಯ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.